ಡಿಫ್ರೆನ್ಷಿಯೇಷನು ಕ್ಲಾಸ್ 2 ಪ್ರೀವಿಯಸ್ ಕ್ಲಾಸಲ್ಲಿ 20 ಕ್ವಶನ್ಸ್ ಡಿಸ್ಕಸ್ ಮಾಡ್ಕೊಂಡಿದ್ವಿ, ಪ್ಲಸ್ ಒಂದಿಷ್ಟು ಶಾರ್ಟ್ ಕಟ್ಸ್ ಹೇಳಿದ್ದೆ ಮತ್ತು ಸಿನಾಪ್ಸಿಸ್ ಓದ್ಕೋಬೇಕು ಅಂತಲೇ ಹೇಳಿದ್ವಿ. ಹೌದಾ? ಅಷ್ಟು ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ 21. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಮೈನಸ್ ಬಾಕ್ಸ್ ಎಕ್ಸ್ ದೆನ್ ಎಫ್ ಡ್ಯಾಶ್ ಆಫ್ ಹಾಫ್ ಈಸ್ ಅಂತ ಹೇಳಿದ್ದಾರೆ. ನೋಡಿ, ಎರಡು ಐಡಿಯಾ ಗೊತ್ತಾಗಬೇಕು ಇದರಲ್ಲಿ. ಒಂದು, ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಹೇಳಿದ್ವಿ ಅಂದರೆ ಡಿರವೇಟಿವ್ ಆಫ್ ಬಾಕ್ಸ್ ಎಕ್ಸ್ ಈಸ್ ಒಂದು ಡಸ್ ನಾಟ್ ಎಕ್ಸಿಸ್ಟ್ ಇಫ್ x belongs to z, 0 if x does not belongs to z ಅಂತ ಹೇಳಿದ್ವಿ. ಹೌದಾ? ಯಾಕಂದರೆ ಇದು ಗ್ರಾಫ್ ಬರ್ಕೊಂಡಾಗ ಪ್ಯಾರಲ್ ಆಗಿತ್ತು. ಅದಕ್ಕೆ ಇದು ಗೊತ್ತಿರ್ಬೇಕು ನಮಗಿದು. ನೋಡಿ, ಇದ್ರ ಜೊತೆ ಇನ್ನೊಂದು ಗೊತ್ತಿರಲಿ, ಡಿರವೇಟಿವ್ ಆಫ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂತ ಹೇಳಿದ್ದು. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಡಿರವೇಟಿವ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 1 if x does not belongs to z, does not exist if x belongs to z. ನೋಡಿ, ಇದು ಗೊತ್ತಿತ್ತು ಅಂದ್ರೆ ಯೂಸ್ ಆಗುತ್ತೆ. ಯಾಕಂದರೆ ಇದು ಗ್ರಾಫ್ ಈ ಥರ ಬರುತ್ತೆ ನೋಡಿ. ಈಗ ಬರ್ತಾ ಹೋಗುತ್ತೆ 0 1 2 3 ಈ ಥರ. ಅಂದರೆ ಇದು ಸ್ಲ್ಯಾಂಟ್ ಇದೆ. ಇದು ಯಾವಾಗಲೂ ಆ್ಯಂಗಲ್ ಏನಾಗಿರುತ್ತೆ ಅಂದರೆ 45 ಡಿಗ್ರಿಯಲ್ಲೇ ಬರುತ್ತೆ. y ಈಕ್ವಲ್ ಟು ಎಕ್ಸ್ ಅದು ಆ್ಯಕ್ಚುಲಿ 45 ಡಿಗ್ರಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸ್ಲೋಪ್ 1 ಆಗಿರುತ್ತೆ, ಡಿರವೇಟಿವ್ 1 ಅಂತ ಹೇಳ್ಬೋದು. ಇದ್ರದ್ದು ಗ್ರಾಫ್ ನೋಡ್ಕೊಂಡಾಗ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬರ್ತಾ ಇರುತ್ತೆ. ಅದಕ್ಕೆ ಸ್ಲೋಪ್ನ 0, ಡಿರವೇಟಿವ್ 0 ಬರೀತಾ ಇದ್ದೀವಿ. ಇದು ನೋಡಿ, ಡಿರವೇಟಿವ್ 0 ಇದೆ, ಡಿರವೇಟಿವ್ 1 ಇದೆ. ಬಿಲಾಂಗ್ಸ್ ಟು ಝೆಡ್ ಇತ್ತು ಅಂದರೆ ಡಿಫ್ರೆನ್ಷಿಯೇಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಈಗ ನೋಡಿ, ಇಷ್ಟು ಗೊತ್ತಿರಬೇಕು. ನೋಡಿ, ಎರಡು ಐಡಿಯಾ ಯೂಸ್ ಮಾಡ್ಕೊಂಡು ಇದು ಮಾಡ್ಕೋಬೋದು. ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಮೈನಸ್ ಬಾಕ್ಸ್ ಎಕ್ಸ್ ಇದೆ. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡೆ ಅಂದರೆ ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ, ಡೈರೆಕ್ಟಾಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗಲ್ಲ ಅಲ್ಲಿ, ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಎಫ್ ಡ್ಯಾಶ್ ಆಫ್ ಹಾಫ್ ಅಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು ಝೆಡ್ ತಾನೆ. ಅಂದರೆ ಇದು ಇಂಟೀಜರ್ ಅಲ್ಲ, ಇದು ಇಂಟೀಜರ್ ಅಲ್ಲ ಅಂದರೆ ಎಕ್ಸಿಸ್ಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇರೆ ಎಕ್ಸ್ ಏನಿರೋದು ಇಸ್ ಈಕ್ವಲ್ ಟು ಹಾಫ್. ಹೌದಾ? ನೋಡಿ, ಎಕ್ಸ್ ಇನ್ ಡಿರವೇಟಿವ್ 1, ಹಾಫ್ ಇದ್ದಾಗ ಗ್ರೇಟೆಸ್ಟ್ ಇಂಡಿಯರ್ ಫಂಕ್ಷನ್ ಇಂದು ಡಿರವೇಟಿವ್ 0. ಹೌದಾ? ಹಾಗೆ ಆನ್ಸರ್ ಏನು ಬಂದ್ಬಿಡುತ್ತೆ ಅಂದರೆ 1 ಬರ್ತದೆ. ಹೌದಾ? ಅಂದರೆ ಸೆಕೆಂಡ್ ಒಂದು ಬಂತು. ನೋಡಿ, ಇನ್ನೊಂದು ಟೈಪ್ ಹೇಗೆ ಮಾಡ್ಬೋದು ಅಂದರೆ ಇದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀವಿ. ಎಕ್ಸ್ ಮೈನಸ್ ಬಾಕ್ಸ್ ಎಕ್ಸ್ ಅಂದರೆ ಯಾವಾಗಲೂ ಏನಾಗಿರುತ್ತೆ ಅಂದರೆ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಇದು. ನೋಡಿ, ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಇಂದ ಡಿರವೇಟಿವ್ ಏನು ಗೊತ್ತಿದೆ, 1 if x does not belongs to z. ಈ ಡಸ್ ನಾಟ್ ಬಿಲಾಂಗ್ಸ್ ಟು ಝೆಡ್ ಅಲ್ಲ, ಡೈರೆಕ್ಟಾಗಿ 1 ಬರಿಬೋದು. ಆದರೆ ಎಕ್ಸ್ ಮೈನಸ್ ಬಾಕ್ಸ್ ಎಕ್ಸ್ ಏನಂತ ಗೊತ್ತಿರ್ಬೇಕು ನಮಗೆ, ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂತ ಗೊತ್ತಿರಬೇಕು. ಅದನ್ನ ಯೂಸ್ ಮಾಡ್ಕೊಂಡ್ವಿ ಅಂದರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 22. If y is equal to 1 plus 1 by x square divided by 1 minus 1 by x square, then dy by dx. ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಅಷ್ಟೇ. ಎಲ್ ಸಿ ಎಮ್ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ. ನೋಡಿ, y is equal to 1 plus 1 by x square divided by 1 minus 1 by x square. ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ x square plus 1, x square ಕ್ಯಾನ್ಸಲ್ ಆಗಿ x square minus 1. ಹೌದಾ? ದಟ್ ಇಂಪ್ಲೈಸ್ dy by dx. ಹೌದಾ? ಕೇಳಿರೋದು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ಡಿನಾಮಿನೇಟರ್ ಸ್ಕ್ವೇರ್ ದ x square minus 1 ಹೋಲ್ ಸ್ಕ್ವೇರ್ ಡಿನಾಮಿನೇಟರ್ ಇಂಟು x square minus 1 ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಡಿರವೇಟಿವ್ 2x ಮೈನಸ್ ನ್ಯೂಮರೇಟರ್ ಇಂಟು x square plus 1 ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್ ಅಂದ್ರೆ 2x. ಏನು ಬರ್ಬೋದು? x square into 2x ಅಂದರೆ 2x cube minus 2x minus x square into 2x ಅಂದರೆ minus 2x cube minus into plus minus 2x divided by x square minus 1 whole square. 2x cube minus 2x cube cancel agi minus 4x by
ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ ಹೌದಾ, ಅಂದರೆ ಮೈನಸ್ 4x ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ ಫಸ್ಟ್ ಒಂದು ಬರುತ್ತೆ. ಆಯ್ತಲ್ಲ. ನೆಕ್ಸ್ಟ್ ಒನ್ problem number 23. If y is equal to sin x plus cos x divided by sin x minus cos x, then dy by dx at x is equal to 0 is. ನೋಡಿ ಇಲ್ಲಿ ಒಂದು ಕೋಶಂಟ್ ರೂಲ್ ಯೂಸ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಎಕ್ಸಿಗೆ 0 ಬರ್ಕೊಂಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಅಥವಾ ಇದು ಇನ್ನೊಂದು ಟೈಪು ಮಾಡ್ಬೋದು, ಟ್ಯಾನಿಗೆ ಚೇಂಜ್ ಮಾಡ್ಕೊಂಡು ಮಾಡ್ಬೋದು. ನೋಡಿ ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಕಾಸ್ ಎಕ್ಸ್ ಕ್ಯಾಲ್ಕುಲೇಟ್ ಕಾಮನ್ ತೊಗೊಂಡೆ ಅಂದರೆ ಇನ್ನು ಕಾಸ್ ಎಕ್ಸ್ ಕಾಮನ್ ತೊಗೊತಾ ಇದ್ದೀನಿ. ಅವಾಗ ಇದೇನಾಗುತ್ತೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಪ್ಲಸ್ 1, ಡಿನಾಮಿನೇಟ್ರಲ್ಲೂ ಕಾಸ್ ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಮೈನಸ್ 1 ಹೌದಾ, ಕಾಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಇದನ್ನು ಈ ಥರ ಬರಿಬೋದಲ್ಲ, ಟ್ಯಾನ್ ಎಕ್ಸ್ ಪ್ಲಸ್ 1 ಬೈ ಟ್ಯಾನ್ ಎಕ್ಸ್ ಮೈನಸ್ 1. ನೋಡಿ ಇದನ್ನೇ 1 ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ ಮೈನಸ್ ಕಾಮನ್ ತೊಗೊಂಡೆ ಅಂದರೆ 1 ಮೈನಸ್ ಟ್ಯಾನ್ ಎಕ್ಸ್, ಅಥವಾ ಇದು ಯಾವ ಥರ ಇದೆ ಅಂದರೆ ಮೈನಸ್ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಬರಿಬೋದು. ನೋಡಿ 1 ಪ್ಲಸ್ ಟ್ಯಾನ್ ಎಕ್ಸ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಬರಿತಾ ಇದ್ವಿ, ಅದಕ್ಕೆ ಮೈನಸ್ ಅಂತ ಬರಿಬೋದು ಹೌದಾ. ನೋಡಿ ಈ ಫಾರ್ಮುಲಾ ಏನಾದ್ರು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಮಾಡ್ಬೋದು. ಅದಕ್ಕೆ ಇಲ್ಲಿ ಏನೇನು ಗೊತ್ತಿರಲಿ ಅಂದರೆ ನೋಡಿ ನೋಟ್, ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಅಂದರೆ ಇದಂತೂ ಗೊತ್ತಿದೆ. 1 ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಬರಿಬೋದು, ಅಥವಾ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸು ಬರಿಬೋದು. ನೆಕ್ಸ್ಟ್ ಏನು ನೋಡಿ ಸೆಕೆಂಡ್ ಒನ್, ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ ಹೇಳಿದ್ರೆ 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್. ಅಂದರೆ ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಬೈ 1 ಪ್ಲಸ್ ಟ್ಯಾನ್ ಎ ಟ್ಯಾನ್ ಬಿ ಯೂಸ್ ಮಾಡಿದ್ರೆ ಇದು ಬರುತ್ತಿದ್ದು ಹೌದಾ. ಇದನ್ನು ಸೈನ್ ಆ್ಯಂಡ್ ಕಾಸಿಗೆ ಚೇಂಜ್ ಮಾಡಿದರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ನೋಡಿ ಇದು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೋದು, ಇಲ್ಲಾಂದರೆ ಇದಕ್ಕೆ ಮತ್ತೆ ಕೋಶಂಟ್ ರೂಲ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಹೇಗೆ ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತೆ. ಈ ನೋಡಿ ನಾವು y is equal to sin x plus cos x by sin x minus cos x ಇದೆ. ಡೈರೆಕ್ಟಾಗಿ ಏನು ಬರಿಬೋದು, ಮೈನಸ್ ಆಫ್ ಟ್ಯಾನ್ ಪೈ ಬೈ 4 ಪ್ಲಸ್ ಎಕ್ಸ್ ಹೌದಾ. ಈ ಐಡಿಯಾ ಯೂಸ್ ಮಾಡಿದ್ವಿ ಅಷ್ಟೇ. ಅಥವಾ ಡೈರೆಕ್ಟಾಗಿ ಡಿನಾಮಿನೇಟರ್ ಮೈನಸ್ ಕಾಮನ್ ತೊಗೊಳ್ಳಿ, ಅವಾಗ ಈ ಫಾರ್ಮ್ಯಾಟಲ್ಲಿ ಬರುತ್ತೆ. ಈಗ ಮೈನಸ್ ಆಫ್ ಟ್ಯಾನ್ ಪೈ ಬೈ 4 ಪ್ಲಸ್ ಎಕ್ಸ್ ಹೌದಾ. ಈಗ ಏನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಟ್ಯಾನ್ ಇನ್ ಡಿಫ್ರೆನ್ಷಿಯೇಷನು ಸೀಕೆಂಡ್ ಸ್ಕ್ವೇರ್ ಪೈ ಬೈ 4 ಪ್ಲಸ್ ಎಕ್ಸ್, ಪೈ ಬೈ 4 ಪ್ಲಸ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ 1. ಏನು ಕೇಳಿರೋದು, dy ಬೈ ಡಿ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಅಂದರೆ ಎಕ್ಸಿಗೆ 0 ಬರ್ಕೊಂಡ್ವಿ ಅಂದರೆ ಮೈನಸ್ ಸೀಕೆಂಡ್ ಸ್ಕ್ವೇರ್ ಪೈ ಬೈ 4 ಮೈನಸ್ ರೂಟ್ 2 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ 2 ಬರುತ್ತೆ. ಆಪ್ಷನ್ ಫಸ್ಟ್ ಒಂದು ಬರುತ್ತೆ. ಆಯ್ತಲ್ಲ. ನೋಡಿ ಈ ಫಾರ್ಮುಲಾಸ್ ಗೊತ್ತಿರಲಿ. ಈ ಫಾರ್ಮುಲಾನ ನಾವು ಇಂಟಿಗ್ರೇಷನಲ್ಲೂ ಯೂಸ್ ಮಾಡ್ಕೊತೀವಿ, ಅದಕ್ಕೆ ಐಡಿಯಾ ಗೊತ್ತಿರಬೇಕು ಆಯ್ತಲ್ಲ. ನೆಕ್ಸ್ಟ್ ಒನ್ problem number 24. If u is equal to sin inverse of 2x by 1 plus x square, v is equal to tan inverse of 2x by 1 minus x square, then dy by dx is. ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸ್ಟ್ರಾಂಗಲ್ಲಿ ಇದ್ವಿ ಅಂದರೆ ಪರ್ಫೆಕ್ಟಾಗಿ ಗೊತ್ತಿತ್ತು ಅಂದರೆ ಇದು ಈಸಿಯಾಗಿ ಮಾಡ್ಬೋದು ಆಯ್ತಲ್ಲ. ಯಾಕಂದ್ರೆ ಡೈರೆಕ್ಟ್ ಬರ್ಕೊಂಬಿಡ್ಬೋದು. ನೋಡಿ ಈಗ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಇದು ಎರಡಕ್ಕೂ ಸಬ್ಸ್ಟಿಟ್ಯೂಷನ್ ಸೇಮ್ ಇತ್ತು ಅಂದರೆ ಡೈರೆಕ್ಟ್ ಬರಿಬೋದು. ನೋಡಿ ನೋಡಿ ಡಿ ಯು ಬೈ ಡಿ ವಿ ಮಾಡ್ಕೊಳ್ಳಿ, ಇನ್ನು ಡಿ ವೈ ಬೈ ಡಿ ಎಕ್ಸ್ ಆಗಿದೆ, ಡಿ ಯು ಬೈ ಡಿ ವಿ ಆಗಬೇಕು.
ನೋಡಿ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ನು ಡೈರೆಕ್ಟ್ ಹೇಗೆ ಮಾಡ್ಕೊತೀವಿ ಅಂತೇಳಿ, ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ತೊಗೊಂಡ್ವಿ ಅಂದರೆ ಯು ಏನಾಗ್ಬೋದು, ಡೈರೆಕ್ಟ್ ಬರಿಬೋದಲ್ಲ 2 ಥೀಟಾ ಅಂತೇಳಿ, ಅಥವಾ ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ ಆಗ್ಬಿಟ್ಟು 2 ಥೀಟಾ ಬರುತ್ತೆ. ವಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 2 ಥೀಟಾ ಆಗಿ ಇದನ್ನು 2 ಥೀಟಾ ಆಗ್ಬಿಡುತ್ತೆ. ಹೌದು, ಹಾಂ ನೋಡಿ ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡ್ರೆ ಈಗ ಡಿ ಯು ಬೈ ಡಿ ವಿ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಯು ತಾನೆ, ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿದೆ ಅಂದರೆ 2 ಬರುತ್ತೆ. ಇದನ್ನು ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿದ್ರೆ 2 ಬರುತ್ತೆ. 2 ಕ್ಯಾನ್ಸಲ್ ಆಗಿ 1 ಬರ್ತದೆ ಅಷ್ಟು. ಹೌದಾ, ಅಂದರೆ 4th 1 ಬರುತ್ತೆ ನೋಡಿ. ಇದಿದೆ ಅದೇ ನೋಡಿ, ಈ ಥರ ಆ್ಯಕ್ಚುಲಿ ನಮಗಿಲ್ಲಿ ಪ್ಯಾರಾಮೀಟರ್ ಎಕ್ಸ್ ಇತ್ತು, ನಾವು ಪ್ಯಾರಾಮೀಟರ್ನ ಟೀಟಾಗಿ ಚೇಂಜ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ತಿದ್ವಿ ನೋಡಿ. ಈ ಥರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯು ಮತ್ತು ವಿಗೆ ಎರಡಕ್ಕೂ ಏನು ತೊಗೊಂಡಿದ್ದೀನಿ ನಾನು, ಸೇಮ್ ಸಬ್ಸ್ಟಿಟ್ಯೂಷನ್ ಇರಬೇಕು. ಅಂದರೆ ಇಲ್ಲಿ ಎಕ್ಸಿಗೆ ಏನು ತೊಗೊಂಡ್ವಿ, ಟ್ಯಾನ್ ಟೀಟಾ. ಹೌದಾ, ಇದಕ್ಕೊಂದು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಮಾಡ್ಲಿಕ್ಕೆ ಬರೋಲ್ಲ. ಎರಡಕ್ಕೂ ಸಬ್ಸ್ಟಿಟ್ಯೂಷನ್ ಸೇಮ್ ಇದ್ದರೆ ಮಾತ್ರ ಪ್ಯಾರಾಮೀಟರ್ನ ಚೇಂಜ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹೌದಾ, ಈಗ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ 25. The set of points where the function f given by f of x is equal to mod x minus 3 cos x is differentiable is ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಇಲ್ಲಿ ಏನು ಐಡಿಯಾ ಗೊತ್ತಿರಬೇಕು ಅಂದರೆ cos x is differentiable ಎವ್ರಿವೇರ್ ಅಲ್ಲ. ಹೌದಾ, cos x ಇನ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಬರಿತೀವಿ, ಅದಕ್ಕೆ ಇದಂತೂ ಡಿಫ್ರೆನ್ಷಿಯೇಟ್ ಆಗುತ್ತೆ. ನಮಗಿದು ಇಂಪಾರ್ಟೆಂಟು. ಮಾಡ್ ಎಕ್ಸ್ ಮೈನಸ್ 3 ಯಾವಾಗ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂತ ಗೊತ್ತಿರಬೇಕು. ನೋಡಿ ಒಂದು ಇಂಪಾರ್ಟೆಂಟ್ ಹೇಳಿದ್ವಿ, ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ ಎ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಹೇಳಿದ್ವಿ. ಹೌದಾ, ಹಾಗಾದ್ರೆ ಇಲ್ಲಿ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ 3 ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಆಗಿಬಿಡುತ್ತಲ್ಲ. 3 ಬಿಟ್ಟು ಇನ್ನೆಲ್ಲ ಪಾಯಿಂಟ್ ಹತ್ರ ಡಿಫ್ರೆನ್ಷಿಯೇಟ್ ಆಗುತ್ತೆ. ಯಾಕಂದರೆ ಕಾಸ್ ಎಕ್ಸ್ ಇಸ್ ಡಿಫ್ರೆನ್ಷಿಯಬಲ್ ಎವ್ರಿವೇರು. ಅದಕ್ಕೆ ಆನ್ಸರ್ ಏನು ಬರುತ್ತೆ ಅಂದರೆ ಆರ್ ಮೈನಸ್ 3 ಬರ್ತದೆ ಅಷ್ಟೇ. ಅಲ್ಲ, ಈ ಐಡಿಯಾ ಯೂಸ್ ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 26. If y is equal to log of 1 minus x square by 1 plus x square, then dy by dx is equal to. ಹೌದಾ, ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಬಿಟ್ರೆ ಲೆಂತಿ ಆಗ್ಬಿಡುತ್ತಿದ್ದು. ಬಟ್ ಈಸಿಯಾಗೂ ಮಾಡ್ಕೋಬೋದು. ಬಟ್ ಈಸಿಯಾಗಿ ಯಾವ ಥರ ಮಾಡ್ಕೊತೀವಿ ಅಂದರೆ y is equal to, ಅದು ಯಾವ ಫಾರ್ಮೆಟಲ್ಲಿದೆ, ಲಾಗ್ m by ಲಾಗ್ n. ಹೌದಾ, ಲಾಗ್ m by ಲಾಗ್ n ಅಂದರೆ ಫಾರ್ಮುಲಾ log m minus n ಅಲ್ಲ, log of 1 minus x square minus log of 1 plus x square. ಹೌದಾ, ನೋಡಿ ಈಗ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ dy by dx is equal to log in differentiation 1 by 1 minus x square, 1 minus x square in differentiation minus 2x minus log in differentiation 1 by 1 plus x square, 1 plus x square in differentiation 2x. ಹಾಗಾದ್ರೆ ಇದು ಮೈನಸ್ 2x ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲೇನು ಬರ್ತಾ ಇದೆ, ಮೈನಸ್ 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ, ನೋಡಿ ಎರಡರಲ್ಲೂ ಮೈನಸ್ 2x ಕಾಮನ್ ತೊಗೊಂಡೆ ಅಂದರೆ ಇದು 1 ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರಿಬೋದಾ. ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಮೈನಸ್ 2x ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್. 1 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. 1 ಪ್ಲಸ್ 1 2 ಆಯಿತು. 2 ಇಂಟು ಮೈನಸ್ 2 ಅಂದರೆ ಮೈನಸ್ 4x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಪವರ್ 4 ಬರುತ್ತೆ. ಹೌದಾ, ಅಂದರೆ ಮೈನಸ್ 4x ಡಿವೈಡ್ ಬೈ 1 ಮೈನಸ್ ಎಕ್ಸ್ ಪವರ್ 4 ಅಂದರೆ ಆಪ್ಷನ್ 2 ಬರುತ್ತೆ. ಹೌದಾ, ಇದನ್ನು ಈಸಿ ಇದೆ. ಅದೇ ಲಾಗ್ m ಬೈ n ಅಂದರೆ ಲಾಗ್ m ಮೈನಸ್ ಲಾಗ್ n ಯೂಸ್ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಆಗಿಬಿಡುತ್ತೆ. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಮತ್ತೆ 1 ಬೈ ಬರ್ಕೋಬೇಕು. ಚೇನ್ ರೂಲ್ ಅಪ್ಲೈ ಮಾಡಿದಾಗ ಇಲ್ಲಿರೋ ಇದಕ್ಕೆ ಕೋಶಂಟ್ ರೂಲ್ ಯೂಸ್ ಮಾಡ್ಕೊಂಡು ಹೋಗಬೇಕು, ಲೆಂತ್ ಆಗಿಬಿಡುತ್ತೆ. ಅದಕ್ಕೆ ಐಡಿಯಾ ಗೊತ್ತಿರಲಿಲ್ಲ.
ನೆಕ್ಸ್ಟ್ ಪ್ರಾಬ್ಲಮ್ 27. If y is equal to root sin x plus y, then dy by dx is equal to. ನೋಡಿ ಇದನ್ನು ಸ್ಕ್ವಯರಿಂಗ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಆದರೆ ಇಲ್ಲಿ ಎರಡು ಐಡಿಯಾ ಗೊತ್ತಿರಲಿ, ಇದಕ್ಕೆ ಡೈರೆಕ್ಟ್ ಬರಿಬೋದು ಆನ್ಸರು. ನೋಡಿ ನೋಟ್, if y is equal to root of f of x plus root of f of x plus root of f of x up to infinity, ಹೌದಾ? और ಇದನ್ನು ಸೇಮೇ y is equal to root of f of x plus y. ನೋಡಿ ಇಲ್ಲಿ y is equal to root of f of x plus root of f of x up to infinity ಇದೆ. ಇಲ್ಲಿ y is equal to root of f of x plus y ಅಂತಿದೆ, ಹೌದಾ? ನೋಡಿ ಎರಡು ಫಾರ್ಮ್ಯಾಟಲ್ಲಿ ಯಾವುದೇ ಇದ್ರೂ ಸೇಮೇ ಅದು. ಯಾಕಂದರೆ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಅಪ್ ಟು ಇನ್ಫಿನಿಟಿ ಇದನ್ನು ಅದ್ರ ಬದಲು ಏನು ಬರೀಬೋದು? ವೈ ಬರಿಬೋದು, ಹೌದಾ? ಈ ಥರ ರಿಪ್ಲೇಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೋಡಿ ಈ ಥರ ಇತ್ತು ಅಂದರೆ ಡೈರೆಕ್ಟ್ ಆನ್ಸರು. ದೆನ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿನಾಮಿನೇಟ್ರ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 2y ಮೈನಸ್ 1 ಬರುತ್ತೆ. ನ್ಯೂಮರೇಟ್ರಲ್ಲಿ ಇಲ್ಲೇನಿರುತ್ತಲ್ಲ ಅದು ಡಿಫ್ರೆನ್ಷಿಯೇಷನ್ ಬರೀಬೇಕು. ಎಫ್ ಆಫ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳ್ತೀವಿ, ಹೌದಾ? ನೋಡಿ ಇದು ಗೊತ್ತಿತ್ತು ಅಂದರೆ ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ಬೋದು, ಆಯ್ತಲ್ಲ? ಅದೇ ನೋಡಿ ಇಲ್ಲಿ ಎಡಿಷನ್ ಬದಲು ಏನಾದರೂ ಮಲ್ಟಿಪ್ಲಿಕೇಶನ್ ಇತ್ತು ಅಂದರೆ if y is equal to root of f of x into root of f of x into root of f of x up to infinity ಇತ್ತು ಅಂದರೆ then dy by dx is equal to f dash of x ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಡೈರೆಕ್ಟಾಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರ್ಕೊಂಡ್ಬಿಟ್ರೆ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಯಾಕಂದರೆ ನೋಡಿ ಇದು ಬಂದು ವೈ ಬರ್ಕೊತೀನಿ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಇಂಟು ವೈ ಆಗ್ಬಿಡುತ್ತೆ. ಒಂದು ವೈ ಕ್ಯಾನ್ಸಲ್ ಆಗ್ಬಿಟ್ಟು ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರುತ್ತೆ. ಅದು ಡಿಫ್ರೆನ್ಷಿಯೇಷನು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರೀಬೋದು, ಹೌದಾ? ಇದೊಂದು ಎರಡು ಐಡಿಯಾ ಗೊತ್ತಿರಲಿ, ಯೂಸ್ ಮಾಡ್ಕೊತೀವಿ. ಹಾಗಾದ್ರೆ ನೋಡಿ ಇದಕ್ಕೆ ಡೈರೆಕ್ಟ್ ಬರೀಬೋದು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡ್ ಬೈ 2y ಮೈನಸ್ 1, ಹೌದಾ? ಸೈನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಡಿವೈಡ್ ಬೈ 2y ಮೈನಸ್ 1 ಬರುತ್ತೆ, ಅಂದರೆ ಫಸ್ಟ್ ಒನ್ ಅಲ್ಲ, ಹೌದಾ? ಈಗ ನೋಡಿ ಈ ಫಾರ್ಮುಲಾಸ್ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ನಾವು ಸಿಂಪ್ಲಿಫೈ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಬ್ಲಮ್ 28. If x is equal to t square, y is equal to t cube, then d square y by dx square. ನೋಡಿ ಪ್ಯಾರಾಮೆಟ್ರಿಕಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬಂತು ಅಂದರೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅದು ಕೇರ್ಫುಲ್ಲಾಗಿ ಮಾಡ್ಕೋಬೇಕಲ್ಲಿ. x is equal to t square, y is equal to t cube, then d square y by dx square is, ಹೌದಾ? ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಅಂತ ಹೇಳಿದ್ರೆ ಡಿ ಎಕ್ಸ್ ಬೈ ಡಿ ಟಿ ಏನು ಬರಿತೀವಿ? 1 ಬೈ ಟಿ, ಸಾರಿ 2t. ವೈ ಇಸ್ ಈಕ್ವಲ್ ಟು ಟಿ ಕ್ಯೂಬ್ ಅಂತ ಹೇಳಿದ್ರೆ ಡಿ ವೈ ಬೈ ಡಿ ಟಿ 3t ಸ್ಕ್ವೇರ್ ಬರೀಬೋದಲ್ಲ. ನಾವು ಡಿ ವೈ ಬೈ ಡಿ ಎಕ್ಸ್ ಅಂದರೆ ಆ್ಯಕ್ಚುಲಿ ನಾವು ಪ್ಯಾರಾಮೆಟ್ರಿಕಲ್ಲಿ ಡಿ ವೈ ಬೈ ಡಿ ಟಿ ಬೈ ಡಿ ಎಕ್ಸ್ ಬೈ ಡಿ ಟಿ ಅಂತ ಬರಿತಾ ಇದ್ವಿ. ಡಿ ವೈ ಬೈ ಡಿ ಟಿ ವ್ಯಾಲ್ಯೂ 3t ಸ್ಕ್ವೇರ್ ಬೈ 2t, ಟಿ ಟಿ ಕ್ಯಾನ್ಸಲ್ ಆಗಿ 3 ಬೈ 2 ಇಂಟು ಟಿ ಬರುತ್ತೆ, ಹೌದಾ? ಡಿ ವೈ ಬೈ ಡಿ ಎಕ್ಸ್ ಇದು. ನೆಕ್ಸ್ಟ್ ನೋಡಿ ಇದನ್ನು ಮತ್ತೊಂದು ಸಲ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. 3 ಬೈ 2 ಟಿದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಅಂದರೆ 3 ಬೈ 2 ಇಂಟು ಟಿದು ಡಿಫ್ರೆನ್ಷಿಯೇಷನು ಡಿ ಟಿ ಬೈ ಡಿ ಎಕ್ಸ್ ಬರೀಬೇಕು. ಇದು ಕೇರ್ಫುಲ್ಲಾಗಿ ಬರ್ಕೋಬೇಕಿಲ್ಲಿ. ಮತ್ತು ಇದನ್ನ 1 ಅಂತ ಬರ್ಕೊಂಬಿಟ್ಟು ಬರೀ 3 ಬೈ 2 ಅಂತ ಬರೆದ್ರೆ ತಪ್ಪಾಗ್ಬಿಡುತ್ತೆ. 3 ಬೈ 2 ಇಂಟು ಟಿದು ಡಿಫ್ರೆನ್ಷಿಯೇಷನಿಗೆ ಚೇನ್ ರೂಲ್ ಯೂಸ್ ಮಾಡಬೇಕು. ಮತ್ತು ಇದನ್ನು ವೇರಿಯಬಲು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀವಿ, ದೇರ್ಫೋರ್ ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ, ಹೌದಾ? ಇದನ್ನು ಡಿ ಟಿ ಬೈ ಡಿ ಎಕ್ಸ್ ಇದರಿಂದ ಗೊತ್ತಾಗುತ್ತೆ ನಮಗೆ. ರೆಸಿಪ್ರೋಕಲ್ ಮಾಡಿದೆ ಅಂದರೆ ಡಿ ಟಿ ಬೈ ಡಿ ಎಕ್ಸ್ ಏನಾಗುತ್ತೆ? 1 ಬೈ 2t ಬರುತ್ತೆ. ಹಾಗಾದ್ರೆ ಇದು 3 ಬೈ 2 ಇಂಟು 1 ಬೈ 2t ಅಂದರೆ 3 ಬೈ 4t ಬರುತ್ತೆ, ಹೌದಾ? 3 ಬೈ 4 ಇಂಟು ಟಿ ಅಂದರೆ ಸೆಕೆಂಡ್ ಒಂದು ಬರುತ್ತೆ.
ಗೊತ್ತಾಯ್ತಲ್ಲ. ಅದಕ್ಕೆ ನೋಡಿ ಇದೊಂದು ಸ್ಟೆಪ್ ಐಡಿಯಾ ಗೊತ್ತಾಗಬೇಕಿಲ್ಲಿ. ಪ್ಯಾರಾಮೆಟ್ರಿಕ್ ಒಳಗೆ ಡಬಲ್ ಡಿಫ್ರೆನ್ಷಿಯೇಷನ್ ಬಂತು ಅಂದರೆ ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 29. The value of C in the Rolle's theorem for the function f of x is equal to x cube minus 3x in the interval 0, √3 ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಫಸ್ಟು ಆನ್ಸರ್ ನೋಡಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆಗೋವಾಗ ಕೊಟ್ಟಿರ್ತಾರೆ ಅಲ್ಲಿ. ಅದಕ್ಕೆ ಎಕ್ಸಿಗೆ ಏನಾದ್ರು 0 ಬರ್ಕೊಂಡೆ ಅಂದರೆ 0 - 3 × 0 ಅಂದರೆ 0ನೇ ಬರ್ತಿದೆ. √3 ಬರ್ಕೊಂಡೆ √3 ಹೋಲ್ ಕ್ಯೂಬ್ ಅಂದರೆ 3√3 ಆಗುತ್ತೆ. 3√3 - 3√3 ಅಂದರೆ ಮತ್ತು ಅದ್ರ ವ್ಯಾಲ್ಯೂನು 0. ಹೌದಾ? ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಇದೆ. ಹಾಗಾದ್ರೆ ರೋಲ್ಸ್ ಥಿಯರಮ್ ಪ್ರಕಾರ ಏನು ಬರ್ಕೋಬೇಕು ನಾನು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ 3x² - 3. ಹೌದಾ? ರೋಲ್ಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಸಿ ಬಿಲಾಂಗ್ಸ್ ಟು ಗಿವನ್ ಇಂಟರ್ವಲ್ ಓಪನ್ ಇಂಟರ್ವಲ್ a, b such that ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0. ಹೌದಾ? ಹಾಗಾಗಿ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ತೊಗೋಬೇಕು ತಾನೆ. ಲೆಟ್ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ತೊಗೊಂಡ್ವಿ ಅಂದರೆ 3c² - 3 is equal to 0. 3c² equal to 3. c² equal to 1. ಹಾಗಾದರೆ c is equal to +or -1 ಬರ್ತದೆ. ನೋಡಿ +or -1 ಈ ಇಂಟರ್ವಲಲ್ಲಿ ಯಾವ್ದು ಬರುತ್ತೆ ನಿಮಗೆ? +1 ಬರುತ್ತೆ ತಾನೆ. ಅದಕ್ಕೆ ಆನ್ಸರು ಫಸ್ಟ್ ಒನ್ ಬರ್ತದೆ ಅಷ್ಟೇ. ಹೌದಾ? ನೋಡಿ ಅಲ್ಲಿ ಇಂಟರ್ವಲ್ ಇಂಪಾರ್ಟೆಂಟ್ ಅಲ್ಲಿ. ಹಾಗಾದ್ರೆ ಅಲ್ಲಿ c is equal to 1 ಬಿಲಾಂಗ್ಸ್ ಟು 0, √3. ಅದಕ್ಕೆ ಆನ್ಸರು 1 ಬರ್ತದೆ. ಹೌದಾ? ಮತ್ತು -1 ಬರೀಬಾರ್ದು. -1 ಡಸ್ ನಾಟ್ ಬಿಲಾಂಗ್ಸ್ ಟು 0, √3 ಅಲ್ಲ. ಅದಕ್ಕೆ ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 30. For the function f of x is equal to x plus 1/x where x belongs to 1, 3, the value of c for mean value theorem is ಅಂತ ಹೇಳಿದ್ದಾರೆ. ನೋಡಿ ಮೀನ್ ವ್ಯಾಲ್ಯೂ ಥಿಯರಮ್ ಇನ್ ಫಾರ್ಮುಲಾ ಏನು ಗೊತ್ತಿರಬೇಕು ಅಂದರೆ ಎಫ್ ಡ್ಯಾಶ್ ಆಫ್ ಸಿ ಅಂದರೆ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಬಿ ಮೈನಸ್ ಎ ಮಾಡ್ತಾ ಇದ್ವಿ. ಹೌದಾ? ಹಾಗೆ ನೋಡಿ ಇಲ್ಲಿ ಎ ಈಕ್ವಲ್ ಟು 1 ಇದೆ, ಬಿ ಈಕ್ವಲ್ ಟು 3, ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ 1/x. ಹೌದಾ? ನಾವು ಎಫ್ ಆಫ್ ಎ ಅಂದರೆ ಏನು ಬರ್ಬೋದು? ಎಫ್ ಆಫ್ 1 ಅಂದರೆ 1 + 1/1 ದಟ್ ಈಸ್ ಈಕ್ವಲ್ ಟು 2. ಎಫ್ ಆಫ್ ಬಿ ವ್ಯಾಲ್ಯೂ 3 + 1/3. ಹೌದಾ? 3 + 1/3 ಅಂದರೆ 3 3 9, 9 + 1 ಅಂದರೆ 10/3. ನೋಡಿ ಹಾಗಾದ್ರೆ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1/x ಇದೆ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 - 1/x². ಡಿರವೇಟಿವ್ ಆಫ್ 1/x ಏನು? -1/x² ಅಲ್ಲ. ಇದು ನೋಡಿ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನಾವು ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಬಿ ಮೈನಸ್ ಎ. ಅಂದರೆ ಎಫ್ ಡ್ಯಾಶ್ ಆಫ್ ಸಿ ವ್ಯಾಲ್ಯೂ ಏನು ಬರೀಬೋದು? ಎಫ್ ಡ್ಯಾಶ್ ಆಫ್ ಸಿ ವ್ಯಾಲ್ಯೂ ಅಂದರೆ 1 - 1/c² ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ವ್ಯಾಲ್ಯೂ 10/3 ಮೈನಸ್ ಎಫ್ ಆಫ್ ಎ ಅಂದರೆ 2 ಡಿವೈಡ್ ಬೈ ಬಿ ಮೈನಸ್ ಎ ಅಂದರೆ 3 - 1. 10 - 6 ಅಂದರೆ ಇದು 4/3 ಆಗುತ್ತಲ್ಲ. 3 2s are 6. 10 - 6 ಅಂದರೆ 4. 4/3 ಬೈ 3 - 1 ಅಂದರೆ 2. ಅಂದರೆ 1 - 1/c² ಇಸ್ ಈಕ್ವಲ್ ಟು 2 1s are 2 2s ಆಗ್ಬಿಟ್ಟಿದ್ದು 2/3 ಇದೆ. 2/3 ಈ ಕಡೆ 1/c² ಈ ಕಡೆ ತೊಗೊಂಡೆ ಅಂದರೆ 1 - 2/3 ಇಸ್ ಈಕ್ವಲ್ ಟು 1/c². ಅಂದರೆ ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ ಇದೇನಾಗ್ಬೋದು? 3 - 2 ಅಂದರೆ 1. 1/3 ಇಸ್ ಈಕ್ವಲ್ ಟು 1/c². ದಟ್ ಇಂಪ್ಲೈಸ್ c² ಈಕ್ವಲ್ ಟು 3, c ಈಕ್ವಲ್ ಟು ±√3. ಆ ಇಂಟರ್ವಲಲ್ಲಿ ಯಾವ್ದು ಬರುತ್ತೆ? 1, 3. √3 ಅಂದರೆ 1.7 ಸಮಥಿಂಗ್ ಬರುತ್ತೆ. ಹಾಗಾದ್ರೆ ಅಲ್ಲಿ ಇಂಟರ್ವಲ್ ಚೆಕ್ ಮಾಡ್ಕೊಂಡ್ವಿ ಅಂದರೆ √3 ಬರುತ್ತೆ. ಸೆಕೆಂಡ್ ಒಂದು ಬರುತ್ತಲ್ಲ, ಮೈನಸ್ ಅಂತೂ ಬರಲ್ಲ ಅಲ್ಲಿ. ಐಡಿಯಾ ಗೊತ್ತಾಯ್ತಲ್ಲ? ಅಂದರೆ ರೋಲ್ಸ್ ಥಿಯರಮ್ ಕೇಳಿದ್ರು ಅಂದರೆ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0. ಮೀನ್ ವ್ಯಾಲ್ಯೂ ಥಿಯರಮ್ ಕೇಳಿದ್ರು ಅಂದರೆ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಹೌದಾ?
Next one. Problem number 31. The value of C in the Rolle's theorem for the function ಅಂತ ಹೇಳಿದ್ದಾರೆ. e power x into sin x ಅಂತ ಹೇಳಿದ್ದಾರೆ. ಕೇರ್ಫುಲ್ ಆಗಿ ಮಾಡ್ಕೋಬೇಕು. ನಾನು ಡೈರೆಕ್ಟಾಗಿ f dash of c ತೊಗೊತೀನಿ. ಮತ್ತೆ ನೋಡಿ f of 0 ಅಂದರೆ e power 0 into sin 0. sin 0 ವ್ಯಾಲ್ಯೂ 0, 0 into n number 0 ಆಗ್ಬಿಡುತ್ತೆ. f of pi ಅಂತ ಹೇಳಿದ್ರೆ e power pi into sin pi ವ್ಯಾಲ್ಯೂ 0, 0 into e power pi is 0. Therefore f of a is equal to f of b ಬರ್ತಾ ಇದೆ. ಅದು ನೋಡಿ ಡೈರೆಕ್ಟಾಗಿ ನಾವು f of x is equal to e power x into sin x. f dash of x ಏನಾಗ್ಬಿಡುತ್ತೆ, ಫಸ್ಟ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ sin x is cos x plus sin x into e power x derivative is e power x. First into derivative of second plus second into derivative of first. ಅಥವಾ ಇದನ್ನ ಈಗ ಬರಿಬೋದಲ್ಲ, f dash of x is equal to e power x ಕಾಮನ್ ಫ್ಯಾಕ್ಟರ್ sin x plus cos x. Next let f dash of c equal to 0 ತೊಗೊಂಡ್ವಿ ಅಂದರೆ e power c into sin c plus cos c equal to 0 ಅಂದರೆ ನೋಡಿ ಇದಂತೂ 0 ಆಗಲ್ಲ, ಹಾಗಾದ್ರೆ ಇದೇ 0 ಆಗಬೇಕಲ್ಲ. sin c plus cos c equal to 0, that implies sin c is equal to minus cos c ಬಂತು. ಹೌದಾ? ಅಂದರೆ ಸೈನ್ ಪಾಸಿಟಿವ್ ಇತ್ತು ಅಂದರೆ ಮೈನಸ್ ಕಾಸ್ ಸಿ ಬರ್ತಾ ಇದೆ. ಇದನ್ನು ನೋಡ್ಕೋಬೇಕು ಕೇರ್ಫುಲ್ಲಾಗಿ. ಹಾಗೆ ಇಲ್ಲಿ ಯಾವ ವ್ಯಾಲ್ಯೂ ಬರ್ಬೋದು ನೋಡಿ. ಬಟ್ ಎರಡು ಸೇಮ್ ಆಗಬೇಕು ಅಂದರೆ π/4 ಬರಿತೀವಿ. ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಸೆಕೆಂಡ್ ಕ್ವಾಡ್ರಂಟಲ್ಲಿ ತೊಗೊತೀವಿ, 3π/4 ಬರಿಬೋದು. ಸೈನ್ 3π/4 ಅಂದರೆ ಏನು ಗೊತ್ತಿರೋದು ನಮಗೆ ವ್ಯಾಲ್ಯೂ? ಸೈನ್ 3π/4 ಹೌದಾ? ಅಂದರೆ 135 ಡಿಗ್ರಿ. ಸೈನ್ 135 ಡಿಗ್ರಿ ಅಂದರೆ 1/√2. ಕಾಸ್ 3π/4 ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲ, ಅದಕ್ಕೆ ಮೈನಸ್ 1/√2. ನೋಡಿ 1/√2 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟು ಮತ್ತು 1/√2ನೇ ಬರುತ್ತೆ. ಸ್ಯಾಟಿಸ್ಫೈ ಆಗುತ್ತೆ ತಾನೇ? ಅದಕ್ಕೆ ಆನ್ಸರು 4th ಒಂದು ಬರುತ್ತೆ. ಹೌದಾ? ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 32. ದ ವ್ಯಾಲ್ಯೂ ಆಫ್ ಸಿ ಇನ್ ಮೀನ್ ವ್ಯಾಲ್ಯೂ ಥಿಯರಮ್ ಫಾರ್ ದ ಫಂಕ್ಷನ್ ಅಂತ ಹೇಳಿದ್ದಾರೆ. ನೋಡಿ ಮಲ್ಟಿಪ್ಲೈ ಮಾಡ್ಕೊಂಬಿಡ್ತೀನಿ ಎಕ್ಸ್ನ, ಅವಾಗ ಈಸಿ ಆಗುತ್ತೆ. ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಕೊಟ್ಟಿದ್ದಾರೆ. ಹೌದಾ? ಜೊತೆಗೆ ಎ ಅಂತ ಹೇಳಿದ್ರೆ 1 ಇದೆ, ಬಿ ಇಸ್ ಈಕ್ವಲ್ ಟು 2. ನಾವು ಎಫ್ ಆಫ್ 1 ವ್ಯಾಲ್ಯೂ 1 ಮೈನಸ್ 2 ಅಂದರೆ -1. ಎಫ್ ಆಫ್ 2 ವ್ಯಾಲ್ಯೂ ಅಂದರೆ ಇದನ್ನೇ ಎಫ್ ಆಫ್ ಎ ಬರಿಬೋದು. ಎಫ್ ಆಫ್ 2 ವ್ಯಾಲ್ಯೂ ಏನು ಬರುತ್ತೆ? 2 ಸ್ಕ್ವೇರ್ ಅಂದರೆ 4, ಮೈನಸ್ 2 2s are 4 ಅಂದರೆ 0, ದಟ್ ಈಸ್ ಈಕ್ವಲ್ ಟು ಇದು ಎಫ್ ಆಫ್ ಬಿ. ಹೌದಾ? ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರಿಬೋದು? 2x ಮೈನಸ್ 2 ಅಲ್ಲ. ಲೆಟ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು ಮೀನ್ ವ್ಯಾಲ್ಯೂ ಥಿಯರಮ್ ಹೇಳಿರೋದು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಹೌದಾ? ಎಫ್ ಡ್ಯಾಶ್ ಆಫ್ ಸಿ ಅಂತ ಹೇಳಿದ್ರೆ 2c ಮೈನಸ್ 2 ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ವ್ಯಾಲ್ಯೂ 0, ಎಫ್ ಆಫ್ ಎ ವ್ಯಾಲ್ಯೂ -1 ಅಂದರೆ ಮೈನಸ್ ಆಫ್ -1 ಡಿವೈಡೆಡ್ ಬೈ ಬಿ ಮೈನಸ್ ಎ ಅಂದರೆ 0 ಮೈನಸ್ ಆಫ್ -1 ಅಂದರೆ 1/1 ಬಂತು. ಸಾರಿ, ಬಿ ಮೈನಸ್ ಎ ಅಂದರೆ 2 - 1 ಅಲ್ಲ, ಅಂದರೆ ಇದು 1 ಇದು -1. ಹಾಗಾದಲ್ಲಿ 2c ಮೈನಸ್ 2 ಇಸ್ ಈಕ್ವಲ್ ಟು -1, 2c ಇಸ್ ಈಕ್ವಲ್ ಟು 2 - 1 ಅಂದರೆ 1, c ಇಸ್ ಈಕ್ವಲ್ ಟು 1/2 ಬರುತ್ತೆ. ಅಂದರೆ ಆಪ್ಷನ್ 3 ಬರುತ್ತಲ್ಲ. ಗೊತ್ತಾಯ್ತಲ್ಲ? ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ತಾ ಇದ್ದೀವಿ. ಮೀನ್ ವ್ಯಾಲ್ಯೂ ಥಿಯರಮ್ ಬಂತು ಅಂದರೆ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ರೋಲ್ಸ್ ಥಿಯರಮ್ ಆಯಿತು ಅಂದರೆ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 33. Next problem 33. If y is equal to x power a by x power b whole power a plus b, x power b by x power c whole power b plus c,
x power c by x power a whole power c plus a then dy by dx is equal to ನೋಡಿ ಇಲ್ಲಿ ಐಡಿಯಾ ಹೆಂಗೆ ಗೊತ್ತಿರಬೇಕಂದ್ರೆ ಇದನ್ನ ನಾವು 10th ಅಲ್ಲಿ ಇಂಡಿಸಿಸ್ ಫಾರ್ಮುಲಾಸ್ ಕಲ್ತಿರ್ತೀವಲ್ಲ ಅದು ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಎ ಪಾರ್ ಬಿ ಬೈ ಅಥವಾ ಎ ಪಾರ್ ಎಮ್ ಬೈ ಎ ಪಾರ್ ಎನ್ ಇತ್ತು ಅಂದರೆ ಎ ಪಾರ್ ಎಮ್ ಮೈನಸ್ ಎನ್ನು, ಎ ಪಾರ್ ಎಮ್ ಹೋಲ್ ಪಾರ್ ಎನ್ ಇತ್ತು ಅಂದರೆ ಎ ಪಾರ್ ಎಮ್ ಇಂಟು ಎನ್ನು, ಎ ಪಾರ್ ಎಮ್ ಇಂಟು ಎ ಪಾರ್ ಎನ್ ಇತ್ತು ಅಂದರೆ ಎ ಪಾರ್ ಎಮ್ ಪ್ಲಸ್ ಎನ್. ಹೌದಾ? ಆ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ನೋಡಿ ಫಸ್ಟಿಗೆ ಸಿಂಪ್ಲಿಫೈ ಮಾಡ್ಕೊತೀವಿ. ವೈ ಇಸ್ ಈಕ್ವಲ್ ಟು ಇದು ಯಾವ ಫಾರ್ಮ್ಯಾಟಲ್ಲಿದೆ, ಎ ಪಾರ್ ಎಮ್ ಬೈ ಎ ಪಾರ್ ಎನ್ ಥರ ಇದೆ ತಾನೆ, ಹಾಗಾದ್ರೆ ಇದನ್ನ ಹೇಗೆ ಬರೀಬೋದು, ಎಕ್ಸ್ ಪಾರ್ ಎ ಮೈನಸ್ ಬಿ ಹೋಲ್ ಪಾರ್ ಎ ಪ್ಲಸ್ ಬಿ, ಸೇಮ್ ಟೈಪ್ ಎಕ್ಸ್ ಪಾರ್ ಬಿ ಮೈನಸ್ ಸಿ ಹೋಲ್ ಪಾರ್ ಬಿ ಪ್ಲಸ್ ಸಿ, ಎಕ್ಸ್ ಪಾರ್ ಸಿ ಮೈನಸ್ ಎ ಹೋಲ್ ಪಾರ್ ಸಿ ಪ್ಲಸ್ ಎ. ಇಷ್ಟು ಎ ಪಾರ್ ಎಮ್ ಹೋಲ್ ಪಾರ್ ಎನ್ ಇತ್ತು ಅಂದರೆ ವ್ಯಾಲ್ಯೂ ಎ ಪಾರ್ ಎಮ್ ಇಂಟು ಎನ್ ಬರೀತೀವಲ್ಲ, ಸರ್ ವೈ ಇಸ್ ಈಕ್ವಲ್ ಎಕ್ಸ್ ಪಾರ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎಕ್ಸ್ ಪಾರ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಎಕ್ಸ್ ಪಾರ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಇದು ಯಾವ ಫಾರ್ಮೆಟಲ್ಲಿದೆ, ಎ ಪಾರ್ ಎಮ್ ಇಂಟು ಎ ಪಾರ್ ಎನ್ ಥರ ಇದೆ. ಎ ಪಾರ್ ಎಮ್ ಇಂಟು ಎ ಪಾರ್ ಎನ್ ಅಂದರೆ ಎ ಪಾರ್ ಎಮ್ ಪ್ಲಸ್ ಎನ್ ಅಲ್ಲ, ದಟ್ ಇಂಪ್ಲೈಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪಾರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಬಿ ಸ್ಕ್ವೇರು ಸಿ ಸ್ಕ್ವೇರು ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಹಾಗಂದ್ರೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಪಾರ್ ಝೀರೋ, ಎಕ್ಸ್ ಪಾರ್ ಝೀರೋ ಅಂದರೆ 1. ಹಾಗೆ ನೋಡಿ ವೈ ಇಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಆಯಿತು, ದಟ್ ಇಂಪ್ಲೈಸ್ dy by dx is equal to 0. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಈಸ್ 0 ಗೊತ್ತಿರಬೇಕು ನೋಡಿ. ಮತ್ತು ಇದನ್ನು ಫಂಕ್ಷನ್ಸಲ್ಲೂ ಕೇಳ್ಬೋದು. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಈ ಥರ ಕೊಟ್ಬಿಟ್ಟು ದೆನ್ ಎಫ್ ಆಫ್ ಎಕ್ಸ್ ಡಿಪೆಂಡ್ಸ್ ಆನ್ ಎ, ಡಿಪೆಂಡ್ಸ್ ಆನ್ ಬಿ, ಡಿಪೆಂಡ್ಸ್ ಆನ್ ಸಿ, ಈ ಥರ ನನ್ ಆಫ್ ದೀಸ್ ಅಂತೇಳಿ ಕೊಡ್ಬೋದು. ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ಲ, ಯಾಕೆ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎ ಬಿ ಆ್ಯಂಡ್ ಸಿ ಆಗಿಬಿಡುತ್ತೆ ಇಲ್ಲಿ. ಹೌದಾ? ಇಂಡಿಪೆಂಡೆಂಟ್ ಆಫ್ ಎ ಬಿ ಸಿ ಅಂತ ಹೇಳ್ಬೋದು. ಹಾಗೆ ಜಸ್ಟ್ ಐಡಿಯಾ ಗೊತ್ತಿರಲಿ, ಈ ಥರದ ಕಾನ್ಸ್ಟೆಂಟ್ ಫಂಕ್ಷನ್ಸಿಂದು ಕರೆಕ್ಟಾಗಿ ಗೊತ್ತಿರಬೇಕು. ಅದಕ್ಕೆ ಕಂಪ್ಲೀಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಫಸ್ಟಿಗೆ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಿದ್ವಿ. ಹೌದಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 34. If y is equal to tan inverse of x square minus y square by x square plus y square equal to a, then dy by dx is equal to. ಹೌದಾ? ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಡೈರೆಕ್ಟ್ ಐಡಿಯಾ ಗೊತ್ತಿರಲಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ. ದೆನ್ ಇಲ್ಲಿ ನೋಡಿ, ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಇದಕ್ಕೆ ಈ ಥರ ಪ್ರಾಬ್ಲಮ್ಸಿಗೆ ಎಕ್ಸ್ಪೆಷಲಿ ಆನ್ಸರ್ ಒಂದೊಂದ್ಸಲ ಇನ್ ಟರ್ಮ್ಸ್ ಆಫ್ ಎ ಈ ಥರ ಕೊಡ್ಬೋದು, ಅಥವಾ ಇಂಡಿಪೆಂಡೆಂಟ್ ಆಫ್ ಏನೂ ಇರ್ಬೋದು. ಎ ಇದ್ದಾಗ ಯಾವ ಥರ ಮಾಡಬೇಕು, ಇಂಡಿಪೆಂಡೆಂಟ್ ಆಫ್ ಎ ಇದ್ದಾಗ ಯಾವ ಥರ ಮಾಡಬೇಕು ಅಂತ ಐಡಿಯಾ ಗೊತ್ತಾಗಬೇಕು. ನೋಡಿ ಇಲ್ಲಿ ಎರಡು ಟೈಪ್ ಮಾಡಿ ತೋರಿಸ್ತೇನೆ ನಾನು. ಈಗ ಇಂಡಿಪೆಂಡೆಂಟ್ ಆಫ್ ಎ ಬೇಕು ಅಂದರೆ ಟ್ಯಾನ್ ಇನ್ವರ್ಸ್ನ ಈ ಕಡೆ ತೊಗೊಂಡ್ಬಿಡ್ಬೇಕು. ಅವಾಗ ಇದೇನು ಬರೀಬೋದು, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಎ ಬಂತು. ಹೌದಾ? ಇದನ್ನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಡಿನಾಮಿನೇಟರ್ ಸ್ಕ್ವೇರ್ ಅಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿರವೇಟಿವ್ ಏನಾಗುತ್ತೆ, 2x ಮೈನಸ್ 2y ಇಂಟು dy ಬೈ ಡಿ ಎಕ್ಸ್. ಹೌದಾ? ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್. ಇದನ್ನೇನು ಬರಿಬೋದು, 2x ಪ್ಲಸ್ 2y ಇಂಟು dy ಬೈ ಡಿ ಎಕ್ಸ್. ಹೌದಾ? ನೋಡಿ, ಡಿನಾಮಿನೇಟರ್ ಸ್ಕ್ವೇರ್, ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್ ಈಸ್ ಈಕ್ವಲ್ ಟು ಟ್ಯಾನ್ ಎದು ಡಿರವೇಟಿವ್ 0. ಹೌದಾ? ಹಾಗೆ ನೋಡಿ ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 0 ಇಂಟು ಎನಿ ನಂಬರ್ ಏನಾಗ್ಬಿಡುತ್ತೆ, 0. ಹೌದಾ? ನೆಕ್ಸ್ಟ್ ಈಗ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಎಕ್ಸ್ ಸ್ಕ್ವೇರ್ ಇಂಟು 2x ಅಂದರೆ 2x ಕ್ಯೂಬ್ ಮೈನಸ್ 2y ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 2y, ಎಕ್ಸ್ ಸ್ಕ್ವೇರ್ ಇಂಟು dy ಬೈ ಡಿ ಎಕ್ಸ್
ಪ್ಲಸ್ ವೈ ಸ್ಕ್ವೇರ್ ಇಂಟು 2x ಅಂದರೆ ಪ್ಲಸ್ 2x ವೈ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 2y ಕ್ಯೂಬ್ ಇಂಟು dy ಬೈ ಡಿ ಎಕ್ಸ್. ಹೌದಾ? ನೆಕ್ಸ್ಟ್ ನೋಡಿ ಮೈನಸ್ ಎಕ್ಸ್ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡ್ತೀವಿ. ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 2x ಅಂದರೆ ಮೈನಸ್ 2x ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಪ್ಲಸ್ ಅಂದರೆ ಮೈನಸ್ 2y ಎಕ್ಸ್ ಸ್ಕ್ವೇರ್ ಇಂಟು dy ಬೈ ಡಿ ಎಕ್ಸ್. ಮೈನಸ್ ಆಫ್ ಮೈನಸ್ ಪ್ಲಸ್ ವೈ ಸ್ಕ್ವೇರ್ ಇಂಟು 2x ಅಂದರೆ ಪ್ಲಸ್ 2x ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಇದು ಅಂದರೆ ಪ್ಲಸ್ 2y ಕ್ಯೂಬ್ ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಹೌದಾ? ನೋಡಿ ಎಷ್ಟೊಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. 2x ಕ್ಯೂಬ್ ಮೈನಸ್ 2x ಕ್ಯೂಬ್ ಕ್ಯಾನ್ಸಲ್, ಮೈನಸ್ 2y ಕ್ಯೂಬ್ dy ಬೈ ಡಿ ಎಕ್ಸ್ ಪ್ಲಸ್ 2y ಕ್ಯೂಬ್ dy ಬೈ ಡಿ ಎಕ್ಸ್ ಕ್ಯಾನ್ಸಲ್. ಹೌದಾ? ಆ್ಯಡ್ ಮಾಡಿದ್ವಿ ಅಂದರೆ ಮೈನಸ್ 2 ಆಗ್ಬಿಟ್ಟು ಮೈನಸ್ 4y ಎಕ್ಸ್ ಸ್ಕ್ವೇರ್ ಇಂಟು dy ಬೈ ಡಿ ಎಕ್ಸ್ ಪ್ಲಸ್ 2 ಸೇಮ್ ಇದೆ. ಆ್ಯಡ್ ಮಾಡಿದ್ವಿ ಅಂದರೆ 4xy ಸ್ಕ್ವೇರ್ ಈಕ್ವಲ್ ಟು 0. ಈ ಟರ್ಮ್ ಈ ಕಡೆ ತೊಗೊಂಡ್ವಿ ಅಂದರೆ 4y ಎಕ್ಸ್ ಸ್ಕ್ವೇರ್ ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 4xy ಸ್ಕ್ವೇರ್. ಮೈನಸ್ ಇರೋದು ಪ್ಲಸ್ ಆಗ್ಬಿಡುತ್ತಲ್ಲ ಈ ಕಡೆ ಬಂತು ಅಂದರೆ 4y ಎಕ್ಸ್ ಸ್ಕ್ವೇರ್ ಅಥವಾ 4 ಕ್ಯಾನ್ಸಲ್ ಆಯಿತು. ಇದನ್ನು ಡಿನಾಮಿನೇಟಿಗೆ ತೊಗೊಂಡ್ವಿ ಅಂದರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು xy ಸ್ಕ್ವೇರ್ ಡಿ ಬೈ y ಎಕ್ಸ್ ಸ್ಕ್ವೇರ್. y ಕ್ಯಾನ್ಸಲು x ಕ್ಯಾನ್ಸಲ್ ಅಂದರೆ y ಬೈ ಎಕ್ಸ್ ಬರುತ್ತೆ. ಹೌದಾ? ಸೆಕೆಂಡ್ ಒಂದು ಬರುತ್ತೆ ನೋಡಿ. ಸಿನಾಪ್ಸಿಸ್ ನೋಡ್ಕೊಂಡಿದ್ವಿ ಅಂದರೆ ಅಲ್ಲೊಂದು ಇಂಪಾರ್ಟೆಂಟ್ ಐಡಿಯಾ ಹೇಳಿದ್ವಿ ನೋಡಿ. ಈ ಫಾರ್ಮ್ಯಾಟಲ್ಲಿ ಏನಾದರೂ ಇತ್ತು ಅಂದರೆ ಟ್ಯಾನ್ ಇನ್ವರ್ಸೇ ಇರಬೇಕಂತ ಏನೂ ಇಲ್ಲ. ಸೈನು ಕಾಸ್ ಅಥವಾ ಇನ್ ಜನರಲ್ ಏನಂತ ಹೇಳ್ತೀವಿ ಅಂದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನು ಬೇಕಾದ್ರೂ ಇರ್ಬೋದು. ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇತ್ತು ಅಂದ್ಕೊಳ್ಳಿ. ಆರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಇನ್ವರ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟು. ಆರ್ ಇದು ರೆಸಿಪ್ರೋಕಲು ಆಗ್ಬೋದು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟು. ಆರ್ ಇನ್ವರ್ಸ್ ಒಳಗೂ ಅಷ್ಟೇ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇತ್ತು ಅಂದರೆ ದೆನ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಬೈ ಎಕ್ಸ್ ಬರುತ್ತೆ. ಹೌದಾ? ನೋಡಿ ಇದು ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಸೈನ್ ಇತ್ತು ಅಂದ್ಕೊಳ್ಳಿ, ಆ ಸೈನ್ ಈ ಕಡೆ ಬರ್ತದೆ. ಸೈನ್ ಎ ಅಂದರೆ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಈಸ್ 0 ಮತ್ತು ಏನೇ ಇದ್ದರೂ ಇದ್ರದ್ದಷ್ಟೇ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಬರ್ತೀವಿ. ಹೌದಾ? ಅದಕ್ಕೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಥವಾ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಏನೇ ಇದ್ರೂ ಇದು ಈ ಕಡೆ ತೊಗೊಳ್ಳಿ, ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗಿ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗಿಬಿಡುತ್ತೆ. ಹೌದಾ? ಹಾಗೆ ಐಡಿಯಾ ಗೊತ್ತಿತ್ತು ಅಂದರೆ ಇದನ್ನ ಡೈರೆಕ್ಟಾಗಿ ವೈ ಬೈ ಎಕ್ಸ್ ಅಂತ ಬರಿಬೋದು. ಮತ್ತು ಇಲ್ಲಿ ಟ್ಯಾನ್ ಇನ್ವರ್ಸೇ ಕೊಡಬೇಕಂತಿಲ್ಲ, ಅಲ್ಲಿ ಏನೇ ಕೊಟ್ಟರು ಆನ್ಸರ್ ಏನಾಗಿರುತ್ತೆ ಅನ್ನೋದಕ್ಕೆ ವೈ ಬೈ ಎಕ್ಸೇ ಬರುತ್ತೆ. ಹೌದಾ? ನೋಡಿ ಇದು ಒಂದು ಐಡಿಯಾ, ಇದು ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಇದನ್ನೇ ಇನ್ನೊಂದು ಟೈಪ್ ಮಾಡ್ಕೋಬೋದು. ಅಂದರೆ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎ ಬೇಕು ಅಂದರೆ ನೋಡಿ, ಆನ್ಸರ್ ಇನ್ ಟರ್ಮ್ಸ್ ಆಫ್ ಎ ಬೇಕು ಅಂದರೆ ಯಾವ ಥರ ಮಾಡೋದು ಅಂತೀನಿ. ಟ್ಯಾನ್ ಇನ್ವರ್ಸ್ನ ಈ ಕಡೆ ತೊಗೊತೀನಿ, ಅವಾಗ ಇದೇನು ಬರುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಎ ಕ್ರಾಸ್ ಮಲ್ಟಿಪ್ಲಿಕೇಶನು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹೌದಾ? ನೀವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಡಿ ವೈ ಬೈ ಡಿ ಎಕ್ಸ್ ಮಾಡ್ಕೋಬೋದು. ಅಥವಾ ಇಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಎ ಈ ಕಡೆ ಬರುತ್ತಲ್ಲ ಮೈನಸ್ ಟ್ಯಾನ್ ಎ ಇಂಟು ಎಕ್ಸ್ ಸ್ಕ್ವೇರ್, ಇನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಟ್ಯಾನ್ ಎ ಇಂಟು ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ನೋಡಿ ಇಲ್ಲಿ ಇದೊಂದು ಐಡಿಯಾ ಗೊತ್ತಿರಲಿ. ಇಂಪ್ಲಿಸಿಟ್ ಫಂಕ್ಷನ್ ಇಂದು ಡಿಫ್ರೆನ್ಷಿಯೇಷನಿಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡಿದ್ವಿ ಅಂದರೆ ಈಸಿಯಾಗಿ ಬರೀಬೋದು. ಡೈರೆಕ್ಟಾಗಿ ಬರೀಬೋದು ಇದಕ್ಕೆ ಆನ್ಸರ್ನ ನೋಡ್ಕೊಳ್ಳಿ ಫಸ್ಟು. ಅದು ಮಾಡ್ಕೋಬೇಕು ಅಂದರೆ ಐಡಿಯಾ ಏನು ಗೊತ್ತಿರಬೇಕು ಅಂಥೇಳಿ. ಇಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 0. ನೋಡಿ ಅಲ್ಲಿ ಯಾವ ಥರ ಬರ್ಕೊಂಡಿದ್ವಿ, ಎಕ್ಸು ವೈ ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆ ತೊಗೊಂಡ್ಬಿಟ್ಟು ಇಸ್ ಈಕ್ವಲ್ ಟು 0 ಬರೀಬೇಕು. ಹೌದಾ? ಈ ಫಾರ್ಮ್ಯಾಟಲ್ಲೇ ಫಸ್ಟ್ ಬರ್ಕೋಬೇಕು. ಇಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 0 ದೆನ್ dy by dx is equal to dou f by
ಡೋ ಎಕ್ಸ್ ಬೈ ಡೋ ಎಫ್ ಬೈ ಡೋ ವೈ ಅಂತ ಹೇಳ್ತೀವಿ. ಮೈನಸ್ ನೋಡಿ, ಇದು ಐಡಿಯಾ ಗೊತ್ತಿರಬೇಕಷ್ಟೇ. dy by dx is equal to minus ಡಿರವೇಟಿವ್ ಡೋ ಎಫ್ ಬೈ ಡೋ ಎಕ್ಸ್ ಅಂತ ಹೇಳಿದ್ರೆ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಡಿರವೇಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ಅದರ್ ಫಂಕ್ಷನ್ ಆಸ್ ಕಾನ್ಸ್ಟೆಂಟು, ವಿತ್ ಡಿರವೇಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ವೈ ಟ್ರೀಟಿಂಗ್ ಅದರ್ ಫಂಕ್ಷನ್ ಆಸ್ ಕಾನ್ಸ್ಟೆಂಟ್ ಅಂತ ಹೇಳಿಸ್ತು. ಆಯ್ತಲ್ಲ, ಇಲ್ಲಿ ಅಂದರೆ ಇಲ್ಲಿ ಎಕ್ಸ್ ಬಿಟ್ಟು ಇನ್ನೆಲ್ಲದನ್ನು ಕಾನ್ಸ್ಟೆಂಟ್ ಅಂದ್ಕೊಂಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡ್ಕೊತೀವಿ, ಇಲ್ಲಿ ವೈ ಬಿಟ್ಟು ಎಲ್ಲದನ್ನು ಕಾನ್ಸ್ಟೆಂಟ್ ಅಂದ್ಕೊಂಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡ್ಕೊತೀವಿ ಅಷ್ಟು. ಆಯ್ತಲ್ಲ, ಇಲ್ಲಿ ಇದು ನೋಡಿ ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು ನಾವು. ಆಯ್ತಲ್ಲ ನೋಡಿ, ಹಾಗಾದ್ರೆ ಇದನ್ನೀಗ ನಾವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಅಂದರೆ dy by dx is equal to minus differentiate the function with respect to x treating other function as a ಕಾನ್ಸ್ಟೆಂಟ್. ಅಂದರೆ ವೈನೆಲ್ಲ ಕಾನ್ಸ್ಟೆಂಟ್ ಅನ್ಕೊಂಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಷನ್ 2x ಇದು ಕಾನ್ಸ್ಟೆಂಟ್ ತಾನೆ, ಕಾನ್ಸ್ಟೆಂಟ್ ಡಿಫ್ರೆನ್ಷನ್ 0. ಯಾಕಂದ್ರೆ ನೋಡಿ ಇಲ್ಲಿ ಡೋ ಎಕ್ಸ್ ಇದೆ ಅದಕ್ಕೆ. ನೆಕ್ಸ್ಟ್ ಮೈನಸ್ ಟ್ಯಾನ್ ಆಲ್ಫಾ ಟ್ಯಾನ್ ಎ ಕಾನ್ಸ್ಟೆಂಟು, ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಷನ್ 2x. ನೋಡಿ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಡಿಫ್ರೆನ್ಷನ್ 0 ಡಿವೈಡೆಡ್ ಬೈ ಡೋ ವೈ ತಾನೆ. ನೋಡಿ ಡೋ ವೈ ಇದೆ ಅಂದರೆ ಡಿರವೇಟಿವ್ ವಿತ್ ರೆಸ್ಪೆಕ್ಟ್ ಟು ವೈ ಟ್ರೀಟಿಂಗ್ ಅದರ್ ಫಂಕ್ಷನ್ ಆಸ್ ಕಾನ್ಸ್ಟೆಂಟ್. ಹೌದಾ, ಅಂದರೆ ವೈ ಬಿಟ್ಟು ಇನ್ನೆಲ್ಲದನ್ನು ಕಾನ್ಸ್ಟೆಂಟ್ ಅನ್ಕೋಬೇಕು. ಕಾನ್ಸ್ಟೆಂಟ್ ಡಿಫ್ರೆನ್ಷನ್ 0 ಮೈನಸ್ 2y, ಇದು ಕಾನ್ಸ್ಟೆಂಟ್ ಡಿಫ್ರೆನ್ಷನ್ 0, ಇಲ್ಲಿ ಮೈನಸ್ ಟ್ಯಾನ್ ಎ ಇಂಟು ವೈ ಸ್ಕ್ವೇರ್ ಇನ್ ಡಿಫ್ರೆನ್ಷನ್ನು 2y ಬರೀಬೋದಾ? ಯಾರು ನೋಡಿ, dy by dx is equal to ಮೈನಸ್ ನ್ಯೂಮರೇಟ್ರಲ್ಲಿ 2x ಕಾಮನ್ ತೊಗೊಂಡೆ ಅಂದ್ಕೊಳ್ಳಿ, ಅವಾಗ ಇದೇನು ಬರುತ್ತೆ 1 ಮೈನಸ್ ಟ್ಯಾನ್ ಎ, ಡಿನಾಮಿನೇಟ್ರಲ್ಲಿ ಮೈನಸ್ 2y ಕಾಮನ್ ತೊಗೊಂಡೆ ಅಂದರೆ 1 ಪ್ಲಸ್ ಟ್ಯಾನ್ ಎ. ಅಲ್ಲ, 2 ಕ್ಯಾನ್ಸಲ್ ಆಯಿತು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಆನ್ಸರು ಎಕ್ಸ್ ಇಂಟು 1 ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ ವೈ ಇಂಟು 1 ಪ್ಲಸ್ ಟ್ಯಾನ್ ಎ ಬರುತ್ತೆ. ಅಂದರೆ ಆನ್ಸರು ನೋಡಿ, ಡೈರೆಕ್ಟ್ ಆನ್ಸರ್ ಇಲ್ಲ ಅಲ್ಲಿ. ಹೌದಾ, ಇದೇನೋ ನಮಗೆ 1 ಮೈನಸ್ ಟ್ಯಾನ್ ಎ ಆಗಿತ್ತು ಅಂದರೆ ತರ್ಡ್ ಒಂದು ಬಂದ್ಬಿಡೋದು. ಅಲ್ಲಿ 1 ಪ್ಲಸ್ ಟ್ಯಾನ್ ಎ ಕೊಟ್ಟಿದ್ದಾರೆ, ಈಗ ಅದು ಬರೋಲ್ಲ. ಹೌದಾ, ಅದೇ ಐಡಿಯಾ ಗೊತ್ತಿರಲಿ. ಇನ್ ಟರ್ಮ್ಸ್ ಆಫ್ ಎ ಕೊಟ್ಟಿದ್ರು ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಇಂಪ್ಲಿಸಿಟಿಗೆ ಚೇಂಜ್ ಮಾಡಿ ಇಂಪ್ಲಿಸಿಟಿಂದ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದು ಇಂಪ್ಲಿಸಿಟ್ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಹೌದಾ, ಅಂದರೆ ಇಫ್ ಎಫ್ ಆಫ್ ಎಕ್ಸ್ ವೈ ಸಿ ಈಕ್ವಲ್ ಟು 0 ದೆನ್ dy by dx is equal to ಮೈನಸ್ ಡೋ ಎಫ್ ಬೈ ಡೋ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಡೋ ಎಫ್ ಬೈ ಡೋ ವೈ ಅಂತ ಹೇಳ್ತೀವಿ. ಅಂದರೆ ಡಿರವೇಟಿವ್ ಆಫ್ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ಅದರ್ ವೇರಿಯೇಬಲ್ ಅಥವಾ ಅದರ್ ಫಂಕ್ಷನ್ಸ್ ಆ್ಯಸ್ ಕಾನ್ಸ್ಟೆಂಟ್ ಅಷ್ಟೇ. ಹೌದಾ, ಅಂದರೆ ಇನ್ನೇನೇ ಇದ್ದರೂ ಕಾನ್ಸ್ಟೆಂಟ್ ಅಂದ್ಕೋಬೇಕು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು, ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಕೋಬೇಕಾದ್ರೆ ಇಲ್ಲೂ ಅಷ್ಟೇ ಬೇರೆ ಎಲ್ಲ ವೇರಿಯೇಬಲ್ನು ಕಾನ್ಸ್ಟೆಂಟ್ ಅಂದ್ಕೊಂಡ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಬರ್ತದೆ. ಇಂಪ್ಲಿಸಿಟ್ ಫಂಕ್ಷನಿಗೆ ಇದನ್ನು ಯೂಸ್ ಮಾಡ್ಬೋದು. ಹೌದಾ, ಐಡಿಯಾ ಗೊತ್ತಲ್ಲ ಇದು ನೋಡಿ. ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಇತ್ತು ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇತ್ತು ಅಂದರೆ ಡೈರೆಕ್ಟ್ ಆನ್ಸರು ವೈ ಬೈ ಎಕ್ಸ್ ಬರ್ದ್ಬಿಡ್ಬೋದು. ಹೌದಾ, ಅದನ್ನು ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 35. If u is equal to f of x cube, v is equal to g of x square, f dash of x is equal to cos x and g dash of x is equal to sin x, then du by dv is equal to. ಹೌದಾ, ನೋಡಿ ಪ್ಯಾರಾಮೆಟ್ರಿಕ್ ಇದೆ. u is equal to f of x cube. ಹೌದಾ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಚೈನ್ ರೂಲ್ ಯೂಸ್ ಮಾಡಬೇಕು. du by dx is equal to f dash of x cube ಅಲ್ಲ, ಫಸ್ಟ್ ಎಫ್ ಏನು ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡ್ವಿ, ಎಕ್ಸ್ ಕ್ಯೂಬ್ ಇನ್ ಡಿರವೇಟಿವ್ 3x ಸ್ಕ್ವೇರ್. ಹೌದಾ, ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ಬರ್ತೀವಿ. ಫಸ್ಟ್ 3x ಸ್ಕ್ವೇರ್ ಬೈತೀನಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ ಅಂತೇಳಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು ಕೊಟ್ಟಿರೋದು ಕಾಸ್ ಎಕ್ಸ್ ಅಲ್ಲ, ಹಾಗಾದ್ರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ಕಾಸ್ ಎಕ್ಸ್ ಕ್ಯೂಬ್ ಬರುತ್ತೆ. ಹೌದಾ, ನೆಕ್ಸ್ಟ್ ಸೇಮ್ ನಾವು ವಿ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಸ್ಕ್ವೇರ್. ಹೌದಾ, ಜಿ ಆಫ್ ಎಕ್ಸ್ ಸ್ಕ್ವೇರ್ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದಟ್ ಇಂಪ್ಲೈಸ್
ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಜಿ ಡ್ಯಾಶ್ ಆಫ್ ಎಕ್ಸ್ ಸ್ಕ್ವೇರು, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ 2x, ಅದನ್ನು 2x ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಕೊಟ್ಟಿದ್ದಾರೆ, ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಸೈನ್ ಎಕ್ಸ್ ಸ್ಕ್ವೇರ್. ನಾವು ಡಿ ಯು ಬೈ ಡಿ ವಿ ಅಂತ ಹೇಳಿದ್ರೆ ಏನು ಬರ್ತದೆ, ಎರಡು ಡಿವೈಡ್ ಮಾಡ್ಬೇಕು ತಾನೆ, 3x ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 2x ಇಂಟು ಸೈನ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಹೌದಾ ನೋಡಿ, ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬರ್ತದೆ 3/2 ಇಂಟು ಎಕ್ಸ್ ಇಂಟು ಕಾಸ್ ಎಕ್ಸ್ ಕ್ಯೂಬ್ ಬೈ ಸೈನ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಅಷ್ಟೇ. 3/2 ಇಂಟು ಎಕ್ಸ್ ಇಂಟು ಕಾಸ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಎಕ್ಸ್ ಸ್ಕ್ವೇರ್ನ ಕೊಸಿಕೆಂಟ್ ಎಕ್ಸ್ ಸ್ಕ್ವೇರ್ ಬರಿಬೋದಲ್ಲ, 1/sin ಎಕ್ಸ್ ಸ್ಕ್ವೇರ್ ಅಂದರೆ ಕೊಸಿಕೆಂಟ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದಕ್ಕೆ ಆಪ್ಷನ್ 4 ತೊಗೊಂಡ್ಬರುತ್ತೆ. ಹೌದಾ, ಈಸಿ ಇದೆ. ನೆಕ್ಸ್ಟ್ ಒನ್ 36. Derivative of cot inverse of 1 minus 2x square by 2x into root of 1 minus x square with respect to sin inverse of x. ನೋಡಿ, ಎರಡಕ್ಕೂ ಸಬ್ಸ್ಟಿಟ್ಯೂಷನ್ ಸೇಮ್ ತೊಗೊಂಡ್ರೆ ಆಯಿತು. ಲೆಟ್ u is equal to cot inverse of 1 minus 2x square divided by 2x into root of 1 minus x square and v is equal to sin inverse of x. ಹೌದಾ, ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟೀಟಾ ತೊಗೊಂಡ್ಬಿಡ್ತೀನಿ. ನೋಡಿ, ಎರಡಕ್ಕೂ ಸೇಮ್ ಸಬ್ಸ್ಟಿಟ್ಯೂಷನ್ ತೊಗೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಯು ಏನಾಗ್ಬೋದು ಕಾಟ್ ಇನ್ವರ್ಸ್ ಆಫ್ 1 minus 2 ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಕಾಸ್ 2 ಟೀಟಾ ಬರೀಬೋದಾ. ಕಾಸ್ 2 ಟೀಟಾ ಅಂದರೆ ಏನು ಗೊತ್ತಿರಬೇಕು, 1 minus 2 ಸೈನ್ ಸ್ಕ್ವೇರ್ ಟೀಟಾ ಅದನ್ನು ಯೂಸ್ ಮಾಡಿದ್ವಿ. ಡಿನಾಮಿನೇಟರ್ ಏನಾಗ್ಬೋದು 2 ಇಂಟು ಸೈನ್ ಟೀಟಾ ಇಂಟು ರೂಟ್ ಆಫ್ 1 minus ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಕಾಸ್ ಟೀಟಾ. ಹೌದಾ, ಯಾರಿದು ಕಾಟ್ ಇನ್ವರ್ಸ್ ಆಫ್ ಕಾಸ್ 2 ಟೀಟಾ ಬೈ ಸೈನ್ 2 ಟೀಟಾ. ಕಾಸ್ ಬೈ ಸೈನ್ ಅಂದರೆ ಕಾಟೇ ಬರುತ್ತಲ್ಲ, ಕಾಟ್ ಇನ್ವರ್ಸ್ ಆಫ್ ಕಾಟ್ 2 ಟೀಟಾ ಅಂದರೆ 2 ಟೀಟಾ ಬಂತು. ದಟ್ ಇಂಪ್ಲೈಸ್ ಡಿ ಯು ಬೈ ಡಿ ಟೀಟಾ ಅಂದರೆ 2 ಬರ್ತದೆ. ಲೆಟ್ ವಿ ಇಸ್ ಈಕ್ವಲ್ ಟು ಏನಿದೆ ಸೈನ್ ಇನ್ವರ್ಸ್ ಎಕ್ಸ್, ಎಕ್ಸ್ ಬದಲಿ ಸೈನ್ ಟೀಟಾ ಬರ್ಕೊಂಡ್ವಿ ಅಂದರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಟೀಟಾ. ದಟ್ ಇಂಪ್ಲೈಸ್ ವಿ ಇಸ್ ಈಕ್ವಲ್ ಟು ಟೀಟಾ ಡಿ ವಿ ಬೈ ಡಿ ಟೀಟಾ ಅಂದರೆ 1. ನಮಗೇನು ಕೇಳಿರೋದು ಡಿಫ್ರೆನ್ಷಿಯೇಷನ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಯು. ಹೌದಾ, ಯು ವಿತ್ ರೆಸ್ಪೆಕ್ಟ್ ಟು ವಿ. ಡಿಫ್ರೆನ್ಷಿಯೇಷನ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವಿ ಅಂದರೆ ಡಿ ಯು ಬೈ ಡಿ ವಿ ಬೇಕು. ಡಿ ಯು ಬೈ ಡಿ ವಿ ಅಂದರೆ ಡಿ ಯು ಬೈ ಡಿ ಟೀಟಾ ಬೈ ಡಿ ವಿ ಬೈ ಡಿ ಟೀಟಾ. ಹೌದಾ, ಡಿ ಯು ಬೈ ಡಿ ಟೀಟಾ ವ್ಯಾಲ್ಯೂ 2 ಇದೆ, ಬೈ 1 ಅಂದರೆ ಆನ್ಸರು 2 ಬರ್ತದೆ. ಅಂದರೆ ಆಪ್ಷನ್ 3. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 37. If y is equal to log of x plus root of x square minus 1 by x minus root of x square minus 1, then root of x square minus 1 into y dash is ಅಂತ ಹೇಳಿದ್ದಾರೆ. ಹೌದಾ, ನೋಡ್ಕೊಳ್ಳಿ ಫಸ್ಟ್. ಈಸಿ ಇದೆ ನೋಡಿ. ಇದನ್ನು ಎರಡು ಟೈಪ್ ಮಾಡ್ಬೋದು. ಒಂದು ಲಾಗ್ ಎಮ್ ಬೈ ಎನ್ ಇದೆ, ಲಾಗ್ ಎಮ್ ಮೈನಸ್ ಲಾಗ್ ಎನ್ ಬರ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಅದು ನೋಡಿ, ಇಲ್ಲಿ ಇನ್ನೊಂದು ಐಡಿಯಾ ಹೇಳ್ತೀವಿ. ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಈ ಥರ ಎಲ್ಲನೂ ನೋಡಿದ್ವಿ ನೋಡಿ. ಯಾವುದೋ ಒಂದು ಫಾರ್ಮುಲಾದಲ್ಲಿ ಬರ್ಕೊತಿದ್ವಿ. ಈ ಥರ ಎಲ್ಲಿ ಬರ್ಕೊತಿದ್ವಿ ಅಂದರೆ ನಾವು ಇಂಟಿಗ್ರೇಷನಲ್ಲಿ ಬರಿತಿದ್ವಿ. ನಾವು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇತ್ತು ಅಂದರೆ ಈ ಫಾರ್ಮುಲಾ ಬರಿತಿದ್ವಿ, ಪ್ಲಸ್ ಕಾನ್ಸ್ಟೆಂಟ್ ಬರಿತಿದ್ವಿ ಅಷ್ಟೇ. ಹಾಗಾದರೆ ನೋಡಿ, ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಇದರ ಡಿಫ್ರೆನ್ಷಿಯೇಷನ್ ಇದು ಬರುತ್ತೆ, ಅದು ಗೊತ್ತಾಗಬೇಕಷ್ಟೇ ನಮಗೆ. ಅದೇ ಥರ ನೋಡಿ, ಲಾಗ್ ಆಫ್ ಎಕ್ಸ್ ಮೈನಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂದು ಇಂಟಿಗ್ರೇಷನ್ ಮೈನಸ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್
ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬರುತ್ತೆ. ನೋಡಿ ಇದೇನಾದ್ರು ಗೊತ್ತಿತ್ತು ಅಂದರೆ ಇದನ್ನು ಈಸಿಯಾಗಿ ಮಾಡ್ಬೋದು. ನೋಡಿ ಹಾಗಾದ್ರೆ ವೈ ಇಸ್ ಈಕ್ವಲ್ ಟು ಲಾಗ್ ಆಫ್ ಅದನ್ನ ಹೇಗೆ ಬರಿಬೋದು, ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಮೈನಸ್ ಲಾಗ್ ಆಫ್ ಎಕ್ಸ್ ಮೈನಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಹೌದಾ? ಹಾಗಾದ್ರೆ ಈಗ ಬರಿಬೋದಾ, ವೈ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಲ್ಲ, ಇದು ಮೈನಸ್ ಆಫ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾದ್ರೆ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಇದು ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಕ್ಯಾನ್ಸಲ್ ಆಗಿ 1 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಮೈನಸ್ ಆಫ್ ಮೈನಸ್ ಪ್ಲಸ್ 1 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಅಂದರೆ ಇಲ್ಲಿ ವೈ ಡ್ಯಾಶ್ ಇಸ್ ಈಕ್ವಲ್ ಟು 2 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ವೈ ಡ್ಯಾಶ್ ಇಸ್ ಈಕ್ವಲ್ ಟು 2 ಬರುತ್ತೆ. ಅಂದರೆ ಸೆಕೆಂಡ್ ಒನ್ ಬರುತ್ತೆ. ನೋಡಿ ಇದೇ ಥರ ಮಾಡ್ಕೋಬೇಕಂತೇನಿಲ್ಲ, ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿಕೊಂಡು ಮಾಡ್ಬೋದು. ಅದನ್ನು ಟ್ರೈ ಮಾಡಿ ಸೇಮ್ ಬಂದೇ ಬರುತ್ತೆ ಆನ್ಸರು. ಅಂದರೆ ಇದು ಬೇಗ ಆಗುತ್ತೆ. ಅದಕ್ಕೆ ಇಲ್ಲೊಂದು ಇನ್ನೊಂದು ಐಡಿಯಾ ಏನು ಗೊತ್ತಿರಲಿ ಅಂದರೆ ಇಂಟಿಗ್ರೇಷನಲ್ಲಿರೋ ರಿಸಲ್ಟ್ನ ರಿವರ್ಸ್ ಥಿಂಕ್ ಮಾಡ್ತೀವಿ ಅಂದರೆ ಎಷ್ಟೊಂದು ಕಡೆ ಡೈರೆಕ್ಟಾಗಿ ಬರೀಬೋದು. ಆಯ್ತಾನ? ಅದಕ್ಕೆ ಇಂಟಿಗ್ರೇಷನಲ್ಲಿರೋ ರಿಸಲ್ಟ್ನ ರಿವರ್ಸ್ ಥಿಂಕ್ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಬರೀಬೋದು. ಅಂದರೆ ಈ ಥರ ಕೇಳ್ಬೋದು ನೋಡಿ, ಈ ವೈ ಇಸ್ ಈಕ್ವಲ್ ಟು ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಮೈನಸ್ 1 ಬೈ 2 ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ದೆನ್ ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳ್ಬೋದು. ಡೈರೆಕ್ಟ್ ಬರೀಬೋದು. ಇದಕ್ಕೆ ಈ ಥರನೂ ಇಂಟಿಗ್ರೇಷನಲ್ಲಿ ಬರಿತಾ ಇದ್ವಿ. ಹೌದಾ? ಡಿ ವೈ ಬೈ ಡಿ ಎಕ್ಸ್ ಏನಾಗಿರುತ್ತೆ ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡೈರೆಕ್ಟ್ ಬರಿಬೋದು. ಹೌದಾ? ನೋಡಿ ಈ ಥರದ್ದೆಲ್ಲ ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಬರ್ಕೋಬೋದು ನಾವು. ಅದಕ್ಕೆ ಐಡಿಯಾ ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಯಾಕಂದರೆ ಇದು ಇಂಟಿಗ್ರೇಷನ್ನ ಇದು ಬರೀತಿದ್ವಿ, ಅದಕ್ಕೆ ಇದರ ಡಿಫ್ರೆನ್ಷಿಯೇಷನ್ ಇದಾಗ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಒನ್ನು ಪ್ರಾಬ್ಲಮ್ 38. If root of x plus y plus root of y minus x is equal to c, then d square y by dx square is equal to root of x plus y plus root of y minus x is equal to c, then d square y by dx square is equal to. ನೋಡಿ ಇಲ್ಲಿ ಈ ಥರನೇ ರೂಟ್ ಇಟ್ಬಿಟ್ಟು ಅದು ಆಮೇಲೆ ಡಿಫ್ರೆನ್ಷಿಯೇಷನ್ ಕೇಳಿದ್ದಾರೆ ಅಂದರೆ ಫಸ್ಟ್ ರೂಟ್ನ ಎಲಿಮಿನೇಟ್ ಮಾಡಿಕೊಂಡೇ ಟ್ರೈ ಮಾಡಿ, ಇಲ್ಲ ಪ್ರಾಬ್ಲಮ್ ಲೆಂತಿ ಆಗಿಬಿಡುತ್ತೆ. ಇದೊಂದು ಗಿವನು root of x plus y plus root of y minus x is equal to c. ಹೌದಾ? ನೋಡಿ ಒಂದು ಟರ್ಮ್ನ ಈ ಕಡೆ ತೊಗೊಂಡ್ಬಿಡ್ತೀನಿ. ಅವಾಗಿದು ರೂಟ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಸಿ ಮೈನಸ್ ರೂಟ್ ಆಫ್ ವೈ ಮೈನಸ್ ಎಕ್ಸ್ ಆಗುತ್ತೆ. ನೋಡಿ ರೂಟ್ ಹೋಗಬೇಕು ಅಂತ ಹೇಳಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಅವಾಗ ಇಲ್ಲಿ ಏನು ಬರ್ಬೋದು, ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ ವೈ ಬರುತ್ತೆ. ಇದನ್ನು ಕ್ಯಾಫಲ ಬರೀಬೇಕು, ಸಿ ಮೈನಸ್ ರೂಟ್ ಆಫ್ ವೈ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ವೈ ಮೈನಸ್ ಎಕ್ಸ್ ಬರುತ್ತೆ. ಮೈನಸ್ 2ab ಅಂದರೆ 2 ಇಂಟು ಸಿ ಇಂಟು ರೂಟ್ ಆಫ್ ವೈ ಮೈನಸ್ ಎಕ್ಸ್ ಅಂತ. ನೋಡಿ ಇಲ್ಲಿ ಪ್ಲಸ್ ವೈ ಕ್ಯಾನ್ಸಲ್ ಆಯಿತು. ಈ ಟರ್ಮ್ನ ಈ ಕಡೆ ತೊಗೊತೀನಿ, ಇದನ್ನ ಈ ಕಡೆ ತೊಗೊತೀನಿ. ಹಾಗಾದ್ರೆ ಏನು ಬರೀಬೋದು, 2c ಇಂಟು ರೂಟ್ ಆಫ್ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ ಎಕ್ಸ್ ಇದೆ. ಈ ಎಕ್ಸ್ ಈ ಕಡೆ ಬಂತು ಅಂದರೆ ಮೈನಸ್ ಎಕ್ಸ್, ಅಥವಾ 2c ಇಂಟು ರೂಟ್ ಆಫ್ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ 2x. ನೋಡಿ ಈ ರೂಟು ಎಲಿಮಿನೇಟ್ ಆಗಬೇಕು ಅಂದರೆ ಮತ್ತೊಂದು ಸಲ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀವಿ. ಅವಾಗಿದು 2 ಸ್ಕ್ವೇರ್ ಅಂದರೆ 4, ಸಿ ಸ್ಕ್ವೇರು ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಇದು ಮತ್ತೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತಲ್ಲ, ಸಿ ಸ್ಕ್ವೇರ್ ಮೈನಸ್ 2x ಹೋಲ್ ಸ್ಕ್ವೇರ್. ಹೌದಾ? ನೋಡಿ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇದು 4c ಸ್ಕ್ವೇರ್ ವೈ ಮೈನಸ್ 4c ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಸಿ ಪವರ್ 4 ಪ್ಲಸ್ 2x ಹೋಲ್ ಸ್ಕ್ವೇರ್ ಅಂದರೆ 4x ಸ್ಕ್ವೇರ್
ಮೈನಸ್ 2ab 2 2s are 4 c ಸ್ಕ್ವೇರ್ ಎಕ್ಸ್ ಬಂತು ಹೌದಾ. ಅದು ಏನೇನು ಕ್ಯಾನ್ಸಲ್ ಆಗುತ್ತೆ, ಮೈನಸ್ 4 c ಸ್ಕ್ವೇರ್ ಎಕ್ಸ್ ಮೈನಸ್ 4 c ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಯಿತು ಹೌದಾ. ನೋಡಿ ಎಲ್ಲ ಈ ಕಡೆ ತೊಗೊಂಡ್ವಿ ಅಂದರೆ ಅಥವಾ 4 c ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು c ಪವರ್ 4 ಪ್ಲಸ್ 4x ಸ್ಕ್ವೇರ್ ಬಂತು. ಇದನ್ನು ಈಗ 2 ಸಲ ಡಿಫ್ರೆನ್ಷಿಯೇಟ್ ಮಾಡಿ ಈಸಿಯಾಗಿ ಬಂದುಬಿಡುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ 4c ಸ್ಕ್ವೇರ್ ಕಾನ್ಸ್ಟೆಂಟ್ ಡಿರೈವೇಟಿವ್ ಆಫ್ y is dy by dx is equal to c power 4 ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಪ್ಲಸ್ 4x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 8x ಬರುತ್ತೆ ಹೌದಾ. ಇದು ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ 4c ಸ್ಕ್ವೇರ್ ಇಂಟು dy by dx is equal to 8 ಬರುತ್ತಲ್ಲ. ಹಾಗಾದ್ರೆ 4c ಸ್ಕ್ವೇರ್ 4 1s 4 2s ಹಾಗಾದ್ರೆ ಸಾರಿ d ಸ್ಕ್ವೇರ್ y by dx ಸ್ಕ್ವೇರ್ d ಸ್ಕ್ವೇರ್ y by dx ಸ್ಕ್ವೇರ್ ಇಸ್ ಈಕ್ವಲ್ ಟು c ಸ್ಕ್ವೇರ್ ಡಿನಾಮಿನೇಟ್ರಿಗೆ ಬಂತು ಅಂದರೆ 2 by c ಸ್ಕ್ವೇರ್ ಬಂತು ಅಂದರೆ ಆನ್ಸರ್ 3 ಬರುತ್ತೆ. ನೋಡಿ ಇಲ್ಲಿ ಇಂಪಾರ್ಟೆಂಟು ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕೆ ಹೋದ್ರೆ ಲೆಂತ್ ಆಗ್ಬಿಡುತ್ತೆ ಇದು. ಅದಕ್ಕೆ ಫಸ್ಟ್ ಏನು ಮಾಡ್ಕೋಬೇಕು ನಾವು, ರೂಟ್ನ ರಿಮೂವ್ ಮಾಡಬೇಕು. ಅದಕ್ಕೆ ನೋಡಿ ಎರಡೂ ಕಡೆ ಈ ಥರ ರೂಟ್ ಇದೆ ಅಂದರೆ ಒಂದು ಟರ್ಮ್ನ ಈ ಕಡೆ ತೊಗೊಳ್ಳಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಅದಾದಮೇಲೆ ರೂಟ್ ಇರೋದನ್ನೆಲ್ಲ ಮತ್ತೊಂದು ಕಡೆ ತೊಗೊಂಬಿಟ್ಟು ಮತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ ರೂಟ್ ರಿಮೂವ್ ಆಗುತ್ತೆ. ಅದಾದಮೇಲೆ 2 ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಹೌದಾ. ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡುವಾಗ ಕಾನ್ಸ್ಟೆಂಟು y ಡಿರೈವೇಟಿವ್ dy by dx, ಡಿರೈವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0, 4x ಸ್ಕ್ವೇರ್ ಡಿರೈವೇಟಿವ್ 8x. ನೆಕ್ಸ್ಟ್ ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಕಾನ್ಸ್ಟೆಂಟ್ ಆಗಿ dy by dx ಡಿರೈವೇಟಿವ್ d ಸ್ಕ್ವೇರ್ y by dx ಸ್ಕ್ವೇರ್ 8x ಇನ್ ಡಿರೈವೇಟಿವ್ 8 ಆಗಿಬಿಡುತ್ತೆ. 4 1s 4 2s c ಸ್ಕ್ವೇರ್ ಡಿನಾಮಿನೇಟಿವ್ ಬಂತು ಅಂದರೆ 2 by c ಸ್ಕ್ವೇರ್ ಅಂತ ಅಷ್ಟೇ ಹೌದಾ. ಇದನ್ನು ಡಿಫೈಂಡ್ ಇದೆ ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 39. If y is equal to a power x, a power x, a power x up to infinity, then dy by dx is ಅಂತ ಹೇಳಿದ್ದಾರೆ ಹೌದಾ. ಗಿವನ್ y is equal to a power x, a power x ಈ ಥರ ಅಪ್ ಟು ಇನ್ಫಿನಿಟಿ ಇದೆ ತಾನೆ. ನೋಡಿ ಏನು ಮಾಡ್ಕೋಬೇಕು ಅಂದರೆ ಇದೇ ರಿಪೀಟ್ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ ಇದ್ರ ಬದಲು ಏನು ಬರ್ಕೊತೀವಿ ಅಂದರೆ ಮತ್ತೆ y ಅಂತಲೇ ಬರಿತೀವಿ. ಹಾಗಾದ್ರೆ ಏನಾಗುತ್ತೆ ಅಂದರೆ y is equal to a power x power y ಆಗಿಬಿಡುತ್ತೆ. ಮತ್ತು ನೋಡಿ ಅದನ್ನ x ಇಂಟು y ಬರೆದ್ರೆ ತಪ್ಪಾಗುತ್ತೆ, x power y ಅದು. ನೋಡಿ ಫಂಕ್ಷನ್ ಪವರ್ ಫಂಕ್ಷನ್ ಇದೆ ತಾನೆ, ಈಗ ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಗೊತ್ತಿಲ್ಲ ನಮಗೆ, ಯಾಕೆ ಲಾಗ್ ಆನ್ ಬೋತ್ ಸೈಡ್ ಮಾಡಬೇಕು. ಅವಾಗೆಲ್ಲ ಏನು ಬರುತ್ತೆ, ಲಾಗ್ y ಇಸ್ ಈಕ್ವಲ್ ಟು ಲಾಗ್ ಆಫ್ a ಪವರ್ x ಪವರ್ y. ಇದು ಈ ಕಡೆ ಬಂತು ಅಂದರೆ x ಪವರ್ y ಲಾಗ್ a ಬಂತು ಹೌದಾ. ನೋಡಿ ಇನ್ನೊಬ್ಬ ಫಂಕ್ಷನ್ ಪವರ್ ಫಂಕ್ಷನ್ ಇದೆ, ಈಗ ಮತ್ತೊಂದು ಸಲ ಲಾಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಅವಾಗಿದು ಲಾಗ್ ಆಫ್ log y is equal to log of x power y into log a. ಅಂದರೆ log m into n ಥರ ಇದೆಯಲ್ಲ, ಅದನ್ನ ಹೇಗೆ ಬರಿಬೋದು, log of log y is equal to log m ಅಂತೇಳಿದ್ರೆ log x power y ನ y log x ಪ್ಲಸ್ log of log e ಈ ಥರ ಬರಿಬೋದಲ್ಲ. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ ಎಮ್ ಏನ ಯಾವ ಥರ ಇದೆ, ಎಕ್ಸ್ ಪವರ್ ವೈ ಇದೆ, ಲಾಗ್ ಎಕ್ಸ್ ಪವರ್ ವೈ ಅಂದರೆ ವೈ ಲಾಗ್ ಎಕ್ಸ್ ಅಂತ. ಈಗ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಷ್ಟೇ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಲಾಗ್ ಇನ್ ಡಿಫ್ರೆನ್ಷಿಯೇಷನ್ 1 by log y ಮತ್ತು ಲಾಗ್ ವೈ ದ ಡಿಫ್ರೆನ್ಷಿಯೇಷನ್ 1 by y, ವೈ ದ ಡಿಫ್ರೆನ್ಷಿಯೇಷನ್ dy by dx. ಕೇರ್ಫುಲ್ ಆಗಿ ಚೈನ್ ರೂಲ್ ಯೂಸ್ ಮಾಡಬೇಕು. ಲಾಗ್ ಇನ್ ಡಿಫ್ರೆನ್ಷಿಯೇಷನ್ 1 by ಬಂತು ಮತ್ತು ಲಾಗ್ ವೈ ಡಿಫ್ರೆನ್ಷಿಯೇಷನ್ 1 by y ಬರುತ್ತೆ, y ಡಿರೈವೇಟಿವ್ dy by dx. ಇದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕಲ್ಲ. y ಫಸ್ಟ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ ಇಸ್ 1 by x ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ y ಈಸ್ dy by dx. ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಪ್ಲಸ್ ಲಾಗ್ ಆಫ್ ಲಾಗ್ ಎ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಡಿಫರೆನ್ಷಿಯೇಷನ್ ಈಸ್ 0 ಹೌದಾ. dy by dx ಈ ಕಡೆ ತೊಗೊಳ್ತೀವಿ, 1 by y log y, log y ಇಂಟು y ಅಂದರೆ y log y ಇಂಟು dy by dx. ಈ ಕಡೆ ಬಂತು ಅಂದರೆ ಮೈನಸ್ ಇಂಟು dy by dx ಇಸ್ ಈಕ್ವಲ್ ಟು y by x. ದಟ್ ಇಂಪ್ಲೈಸ್
ಡಿ ವೈ ಬೈ ಡಿ ಎಕ್ಸ್ ಕಾಮನ್ ಫ್ಯಾಕ್ಟರು. ಎಲ್ ಸಿ ಎಮ್ಮು ವೈ ಲಾಗ್ ವೈ ತೊಗೋಬೋದಲ್ಲ, ವೈ ಲಾಗ್ ವೈ ಇಂಟು ಲಾಗ್ ಎಕ್ಸ್ ಅಥವಾ ವೈ ಲಾಗ್ ವೈ ಎಲ್ ಸಿ ಎಮ್ ತೊಗೊಳ್ತೀವಿ. ಇಲ್ಲೇನು ಉಳಿಯುತ್ತೆ 1 ಮೈನಸ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದರೆ ವೈ ಲಾಗ್ ವೈ ಇಂಟು ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಬೈ ಎಕ್ಸ್ 1. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ದಟ್ ಇಂಪ್ಲೈಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಈ ಕಡೆ ಬಂತು ಅಂದರೆ ವೈ ಸ್ಕ್ವಯರ್ ಲಾಗ್ ವೈ ಡಿವೈಡೆಡ್ ಬೈ ಎಕ್ಸ್ ಇಂಟು 1 ಮೈನಸ್ ವೈ ಲಾಗ್ ವೈ ಇಂಟು ಲಾಗ್ ಎಕ್ಸ್. ಎಕ್ಸ್ ಇಂಟು 1 ಮೈನಸ್ ವೈ ಲಾಗ್ ವೈ ಇಂಟು ಲಾಗ್ ಎಕ್ಸ್ ಅಥವಾ ಲಾಗ್ ಎಕ್ಸ್ ಇಂಟು ಲಾಗ್ ವೈ ಹೇಗೆ ಬರಿಬೋದು? ಯಾವ್ದು ಬರುತ್ತೆ ಆನ್ಸರು? ವೈ ಸ್ಕ್ವೇರ್ ಲಾಗ್ ವೈ ಬೈ ಎಕ್ಸ್ ಇಂಟು 1 ಮೈನಸ್ ವೈ ಲಾಗ್ ವೈ ಇಂಟು ಲಾಗ್ ಎಕ್ಸ್. ಆ ಫಾರ್ಮೆಟಲ್ಲಿ ಇದೆ ತಾನೆ? ಹೀಗೆ ಥರ್ಡ್ ಒನ್ ಬರುತ್ತೆ ಅಷ್ಟೇ. ನೋಡಿ ಇಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಫಂಕ್ಷನ್ನ ರಿಮೂವ್ ಮಾಡೋ ತನಕ ಲಾಗ್ ಆನ್ ಬೋತ್ ಸೈಡ್ ಮಾಡ್ತಿದ್ವಿ, ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ವಿ. ಹೌದಾ? ಈಗ ನೋಡಿ ಲಾಗ್ ಆಫ್ ಎ ಪವರ್ ಎಕ್ಸ್ ಪವರ್ ವೈ ಇದೆ, ಲಾಗ್ ಆನ್ ಬೋತ್ ಸೈಡು ಎಕ್ಸ್ ಪವರ್ ವೈ ಇಂಟು ಲಾಗ್ ಎ ಆಯಿತು. ನೆಕ್ಸ್ಟು ಫಂಕ್ಷನ್ ಇದೆ, ಮತ್ತೆ ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡಾಗ ಲಾಗ್ ಎಮ್ ಇಂಟು ಎನ್ ಥರ ಇದೆ, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಥರ ಬರ್ಕೊಂಡು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 5ax ಬೈ ಎ ಸ್ಕ್ವೇರ್ ಮೈನಸ್ 6x ಸ್ಕ್ವೇರ್. ನೋಡ್ಕೊಳ್ಳಿ, ಇದನ್ನು ಡಿಫ್ರೆಂಟ್ ಇದೆ. ಡೈರೆಕ್ಟ್ ಮಾಡೋಕ್ಕೋದ್ರಲ್ಲಿ ಎಂತ ಆಗ್ಬಿಡುತ್ತೆ, ಈಸಿಯಾಗಿ ಮಾಡ್ಬೋದು. ಒಂದು ಐಡಿಯಾ ಏನು ಗೊತ್ತಾಗಬೇಕು ಅಂದ್ರೆ ಇಲ್ಲಿ ನೋಡಿ, ಸ್ಪ್ಲಿಟ್ ಆಗ್ತಿದೆ ಮತ್ತು ಇಲ್ಲಿ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಿದರೆ ಒಟ್ಟು ನಾವು ಫಸ್ಟಿಗೆ ಸ್ಪ್ಲಿಟ್ ಮಾಡಬೇಕು. ಹೌದಾ? ನೋಡಿ, ಸ್ಪ್ಲಿಟ್ ಮಾಡಬೇಕು ಅಂದ್ರೆ ಇದನ್ನ ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ ನಮಗೆ ಗೊತ್ತಿರೋ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ 1 ಮೈನಸ್ ಎಕ್ಸ್ ವೈ ಅಂದರೆ ಏನು ಬರೀಬೋದು ನಾವು ಇದನ್ನ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಈ ಥರ ಬರೀಬೇಕು ತಾನೆ? ಹೌದಾ? ಹಾಗೆ ನೋಡಿ ಅಲ್ಲಿ ಕೊಟ್ಟಿರೋದನ್ನ ಲೆಟ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 5ax ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ 6x ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಫಸ್ಟ್ ಇದನ್ನು 1 ಮಾಡ್ಬೇಕು ತಾನೆ? ಹಾಗಾದರೆ ಡಿವೈಡಿಂಗ್ ಬೈ ಎ ಸ್ಕ್ವೇರ್ ಮಾಡಿದೆ ಅಂದರೆ ಇದನ್ನು ಡಿವೈಡಿಂಗ್ ಬೈ ಎ ಸ್ಕ್ವೇರ್ 5ax ಬೈ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ 6x ಸ್ಕ್ವೇರ್ ಬೈ ಎ ಸ್ಕ್ವೇರ್. ಹೌದಾ? ಹಾಗಾದ್ರೆ ಇದು y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಒಂದು ಎ ಕ್ಯಾನ್ಸಲ್ ಆಗಿ 5x ಬೈ ಎ ಡಿವೈಡೆಡ್ ಬೈ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 ಮೈನಸ್ 6x ಸ್ಕ್ವೇರ್ ಬೈ ಎ ಸ್ಕ್ವೇರ್ ಬಂತು. ಹೌದಾ? ನೋಡಿ, ಇದನ್ನು ಯಾವ ಥರ ಬರ್ಕೊತೀನಿ ಅಂತೀನಿ, ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ಇಲ್ಲಿ ಆ್ಯಡ್ ಮಾಡಿದಾಗ ಎಕ್ಸ್ ಪ್ಲಸ್ ವೈ ಇದೆ, ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ವೈ ಇದೆ. ಹೌದಾ? ಅಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 6 ಬರಬೇಕು, ಆ್ಯಡ್ ಮಾಡಿದಾಗ 5 ಬರಬೇಕು ಅಂದರೆ 3 2 ಸಹ ತೊಗೋಬೋದಲ್ಲ. ಹಾಗಾದ್ರೆ ನ್ಯೂಮರೇಟರ್ನ ಈಗ ಬರ್ಕೊಂಡಿರ್ತೀನಿ ನೋಡಿ, 3x ಬೈ ಎ ಪ್ಲಸ್ 2x ಬೈ ಎ ಡಿವೈಡೆಡ್ ಬೈ 1 ಮೈನಸ್ ಇದನ್ನು 3x ಬೈ ಎ ಇಂಟು 2x ಬೈ ಎ ಬರೀಬೋದಾ? ಮಲ್ಟಿಪ್ಲೈ ಮಾಡಿದಾಗ ನೋಡಿ 3 2 6 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎ ಇಂಟು ಎ ಅಂದರೆ ಎ ಸ್ಕ್ವೇರ್. ಹೌದಾ? ಬರುತ್ತೆ. ಈಗ ಈ ಫಾರ್ಮೇಟಲ್ಲಿ ಬಂತು y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 3x ಬೈ ಎ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 2x ಬೈ ಎ ಬರುತ್ತೆ. ಈಗಿನ ಡಿಫ್ರೆನ್ಷಿಯೇಟ್ ಮಾಡೋದು ಬಂದ್ಬಿಡುತ್ತೆ. ನೋಡಿ, ಫಸ್ಟ್ ಇದರಿಂದ ಇದಕ್ಕೆ ಯಾವ ಥರ ಮಾಡ್ಕೊಂಡ್ವಿ ಏನು ಗೊತ್ತಾಗಬೇಕು. ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ. ಹೌದಾ? ಇದು ನೋಡಿ, ನೆಕ್ಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ವಿ. ಹೌದಾ? ಅಲ್ಲಿ ಏನು ಬರುತ್ತೆ ನೋಡಿ, ದಟ್ ಇಂಪ್ಲೈಸ್ y derivative dy by dx is equal to tan inverse in the differentiation ಏನು ಬರೀಬೋದು 1 by 1 plus 3x by a whole square. ಚೇನ್ ರೂಲು 3x by a whole square ಡಿಫ್ರೆನ್ಷನು 3 by a ಬರುತ್ತೆ ಪ್ಲಸ್ ಇದರ ಡಿಫ್ರೆನ್ಷನ್ 1 by 1 plus 2x by a whole square. 2x by a ಅದು ಡಿಫ್ರೆನ್ಷನ್ 2 by a. ಹಾಗೆ ನೋಡಿದ್ದು 3 by a ಇಂಟು ಇದು
3x/a ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 1 + 9 x² a² ಅಲ್ಲ, ಪ್ಲಸ್ ಸೇಮ್ 2/a ಇಂಟು 1 + 2² ಅಂದರೆ 4 x² a². ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಇದೇನು ಬರುತ್ತೆ, a ಇಂಟು ಇಲ್ಲಿ ಎಲ್ ಸಿ ಎಮ್ a² ತೊಗೊಂಡ್ವಿ ಅಂದರೆ a² + 9x². ಇಲ್ಲಿ ಎಲ್ ಸಿ ಎಮ್ a² ತೊಗೊಂಡ್ವಿ ಅಂದರೆ a² + 4x² ಹೌದಾ. ಒಂದು ಎ ಕ್ಯಾನ್ಸಲ್ ಆಯಿತು, ಇಲ್ಲೂ ಒಂದು ಎ ಕ್ಯಾನ್ಸಲ್ ಆಯಿತು. ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ 3a / a² + 9x², 2a / a² + 4x² ಬಂತು ಹೌದಾ. 3a / a² + 9x² + 2a / a² + 4x² ಅಂದರೆ ಫಸ್ಟ್ ಒಂದು ಬರುತ್ತೆ ಹೌದಾ. ಅದು ನೋಡಿ ಯಾವ ಥರ ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂತ ಗೊತ್ತಾಗಬೇಕಷ್ಟೇ. ಯಾಕಂದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸ್ಪ್ಲಿಟ್ ಮಾಡ್ಕೋಬೇಕು ಅಂತೇಳಿ. ಇಲ್ಲೆಲ್ಲ ಪ್ಲಸ್ ಇದೆ, ಇವೆರಡನ್ನೇ ಎಲ್ ಸಿ ಎಮ್ ತೊಗೊಂಡಾಗ ಈ ಥರ ಏನಾದ್ರು ಬರ್ಬೋದು ಆಯ್ತಲ್ಲ. ಇವೆರಡು ಬರಲಿಲ್ಲ ಅಂದರೆ ಇವೆರಡು ಎಲ್ ಸಿ ಎಮ್ ತೊಗೊಂಡ್ರೆ ಏನು ಬರುತ್ತೆ ನೋಡಿ, a² + 9x² × a² + 4x². ಈ ಫಾರ್ಮೆಟಲ್ಲಿ ಬರ್ತಾ ಇದೆ ತಾನೆ ಹೌದಾ. ಅದಕ್ಕೆ ಎಲ್ ಸಿ ಎಮ್ ತೊಗೊಂಡು ನೆಕ್ಸ್ಟ್ ಮತ್ತೆ ಟ್ರೈ ಮಾಡ್ಕೋಬೇಕಿತ್ತು. ಅದು ಇದೇ ಬರ್ತಾ ಇದೆ, ಡೈರೆಕ್ಟಾಗಿ ಫಸ್ಟ್ ಒಂದು ಬರ್ಕೊಂಡಿದ್ವಿ ಆಯ್ತಲ್ಲ. ಅಂದರೆ ಅಲ್ಲಿ ಇಂಪಾರ್ಟೆಂಟ್ ನಮಗೆ ಟ್ಯಾನ್ ಇನ್ವರ್ಸ್ನ ಸ್ಪ್ಲಿಟ್ ಮಾಡ್ಕೊಂಡಿದ್ದು ಗೊತ್ತಾಗಬೇಕು, ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಷ್ಟೇ ಆಯ್ತಲ್ಲ. ನೆಕ್ಸ್ಟು ನೋಡಿ, ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿದ ಆನ್ಸರ್ ಕೀ ಇದೆ. ಆಲ್ರೆಡಿ ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಒಂದೇ ಕ್ಲಾಸಲ್ಲಿ ಮಾಡ್ಕೊಂಡಿದ್ವಿ ನೋಡಿ. ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ಇಂಪಾರ್ಟೆಂಟ್ ಅದು. ಆ ಚಾಪ್ಟ್ರಿಂದ ಎವ್ರಿ ಇಯರ್ 1 or 2 ಕ್ವಶನ್ಸ್ ಬರ್ತದೆ, ಹೀಗೆ ಪರ್ಫೆಕ್ಟ್ ಆಗಲೇಬೇಕು ನಾವು. ಇದಲ್ಲಿ ನೋಡಿ 20 ಕ್ವಶನ್ಸಿನ ಒಂದು ಟೆಸ್ಟ್ ಇತ್ತು, ಆ ಟೆಸ್ಟಿಂದ ಇದು ಆನ್ಸರ್ ಕೀ ಅಷ್ಟೇ ಹೌದಾ. ಟೆಸ್ಟ್ ಮಾಡ್ಕೊಂಡು ಅದಾದಮೇಲೆ ಆನ್ಸರ್ ಕೀ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ. ಇಲ್ಲಿ ಡಿಫ್ರೆನ್ಸಿಯೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ತೊಗೊತೀವಿ ಹೌದಾ. ಥ್ಯಾಂಕ್ ಯು.